ಸ್ಮಾಲ್ ಲೀವ್ಸ್ ಇರುವಂತಹ ಪ್ಲಾಂಟ್ ಅನ್ನು ನೋಡ್ತೀವಿ, ಲಾರ್ಜ್ ಲೀವ್ಸ್ ಇರುವಂತಹ ಪ್ಲಾಂಟ್ ಅನ್ನು ನೋಡ್ತೀವಿ. ಸ್ಮಾಲ್ ಲೀವ್ಸ್ ಯಾವ ಒಂದು ಎಕ್ಸಾಂಪಲ್ ದಾಗ ನೋಡ್ತೀವಿ, ಸೆಲಾಜಿನೆಲ್ಲ. ಲಾರ್ಜ್ ಲೀವ್ಸ್ ಯಾವ ಪ್ಲಾಂಟ್ ದಾಗ ನೋಡ್ತೀವಿ, ಫರ್ನ್ಸ್. ಸಿಂಪಲ್, ಮುಗೀತು. ಫಸ್ಟ್ ಬಂದಿದ್ ಬ್ರಯೋಫೈಟ್ಸ್, ಆಮೇಲೆ ಬಂದಿದ್ದ ಟೆರಿಡೋಫೈಟ್ಸ್. ಬಟ್ ಬ್ರಯೋಫೈಟ್ಸ್ ಮತ್ತು ಆಲ್ಗೆಯಲ್ಲಿ ಈ ಝೈಲಮು ಫ್ಲೋಯಮು ಇದ್ದಿದ್ದಿಲ್ಲ. Xylem is a water conducting tissue, whereas phloem is a food transporting tissue. Hello everyone and welcome back to Biomedic Guruji channel. ನಾನು ನಿಮ್ಮ ಆಕಾಶ. ಸೊ ಇದಕ್ಕಿಂತ ಮೊದಲು ನಾವು ಆಲ್ಗೆ ಮತ್ತು ಬ್ರಯೋಫೈಟ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ನಾವು ಟೆರಿಡೋಫೈಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತೆ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ಲಾಸ್. ದಿ ಟೆರಿಡೋಫೈಟ್ಸ್ ಇನ್ಕ್ಲೂಡ್ ಹಾಸ್ಟೇಲ್ಸ್ ಅಂಡ್ ಫರ್ನ್ಸ್. ಸೊ ಈಗ ನಾವು ಬ್ರಯೋಫೈಟ್ಸ್ ನಲ್ಲಿ ಹೇಳಿದ್ವಲ್ಲ, ಯಾವ ರೀತಿ ಲಿವರ್ ವಾಟ್ಸು ಮಾಸಸ್ ಇರ್ತವೆ ಅಂತ, ಅದೇ ರೀತಿಯಲ್ಲಿ ಈ ಟೆರಿಡೋಫೈಟ್ಸ್ ಡಿವಿಷನ್ ಟೆರಿಡೋಫೈಟ್ ಅಲ್ಲಿ ಈ ಎರಡು ರೀತಿಯ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಬೋದು, ಹಾಸ್ಟೇಲ್ಸ್ ಮತ್ತೆ ಫರ್ನ್ಸ್. ಓಕೆ, ಇದರಲ್ಲಿ ಮತ್ತೆ 4 ಕ್ಲಾಸಸ್ ಬರ್ತವೆ ಟೆರಿಡೋಫೈಟ್ ಅಲ್ಲಿ. ನಾವು ಅದನ್ನ ಲಾಸ್ಟ್ ಗೆ ಮಾತಾಡೋಣ ಅಂತೆ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, ಹಾಸ್ಟೇಲ್ಸ್ ಅಂಡ್ ಫರ್ನ್ಸ್, ದೇ ಆರ್ ದ ಎಕ್ಸಾಂಪಲ್ ಫಾರ್ ಟೆರಿಡೋಫೈಟ್ಸ್. ಓಕೆನಾ? ಸೊ ಇಲ್ಲಿಂದ ಏನ್ ಹೇಳ್ತಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ದಿಸ್ ಇಸ್ ಆಕ್ಚುಲಿ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಟೆರಿಡೋಫೈಟ್ಸ್. ಸೊ ಟೆರಿಡೋಫೈಟ್ಸ್ ನ ಇಂಪಾರ್ಟೆನ್ಸ್ ಬಗ್ಗೆ ಇಲ್ಲಿ ಮೇನ್ ಹೇಳ್ತಿದ್ದಾರೆ. ಏನಂತ, ಟೆರಿಡೋಫೈಟ್ಸ್ ಆರ್ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸ್ ಅಂಡ್ ಆಸ್ ಸಾಯಿಲ್ ಬೈಂಡರ್ಸ್. ಸೊ ಕೆಲವೊಂದು ಟೆರಿಡೋಫೈಟ್ಸ್ ಇಂದ ನಾವು ಕೆಲವೊಂದು ಕೆಮಿಕಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆ ಮೆಡಿಸಿನ್ ಪ್ರಿಪರೇಷನ್ಗೆ ನಾವು ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಾನು ಅಲ್ಲ, ಕೆಲವೊಂದು ಟೆರಿಡೋಫೈಟ್ಸ್ ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸ್. ಇನ್ ಕೆಲವೊಂದು ಟೆರಿಡೋಫೈಟ್ಸ್ ಏನಿದಾವಲ್ಲ ಎಕ್ಸಾಂಪಲ್, ಅದರಲ್ಲಿ ದೇ ಆರ್ ಯೂಸ್ಡ್ ಆಸ್ ಅ ಸಾಯಿಲ್ ಬೈಂಡರ್ಸ್. ಸೊ ನಾವು ಹೇಗೆ ಮಾಸಸ್ ಬ್ರಯೋಫೈಟ್ಸ್ ನಲ್ಲಿ ಮಾತಾಡಿದ್ವಲ್ಲ, ಮಾಸಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ಆರ್ ಯೂಶುವಲಿ ಪ್ರೆಸೆಂಟ್ ಆನ್ ಟಾಪ್ ಆಫ್ ದ ಸಾಯಿಲ್, ಹೌದಲ್ವಾ? ದೇ ಹೋಲ್ಡ್ ಫರ್ಮ್ಲಿ, ಟಾಪ್ ಲೇಯರ್ ನ ಹೋಗ್ಲಾರ್ದಂಗ್ ಬಿಡ್ತಾವೆ. ಅದೇ ರೀತಿಯಲ್ಲಿ ಸೇಮ್ ಇಲ್ಲಿ ಏನಾಗುತ್ತೆ, ಟೆರಿಡೋಫೈಟ್ಸ್ ಗ್ರೂಪ್ ಏನಿದೆಯಲ್ಲ, ದೇ ಆರ್ ಆಲ್ಸೋ ಯೂಸ್ಡ್ ಆಸ್ ಅ ಸಾಯಿಲ್ ಬೈಂಡರ್ಸ್. ಅಂದ್ರೆ ಮೇಲಿನ ಲೇಯರ್ ಹೋಗ್ಬಾರ್ದು, ಯಾಕಂದ್ರೆ ಮೇಲಿನ ಲೇಯರ್ ನಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಸಮ್ ಆಫ್ ದ ಟೆರಿಡೋಫೈಟ್ಸ್ ದೇ ಆರ್ ಆಲ್ಸೋ ಯೂಸ್ಡ್ ಆಸ್ ಸಾಯಿಲ್ ಬೈಂಡರ್ಸ್. ಓಕೆ, ಇದಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆನ್ಸ್ ಇದೆ. ಏನಪ್ಪಾ ಅಂತಂದ್ರೆ, ದೇ ಆರ್ ಯೂಸ್ಡ್ ಆಸ್ ಆರ್ನಮೆಂಟಲ್ ಪ್ಲಾಂಟ್ಸ್. ಅಂದ್ರೆ ಯೂಶುವಲಿ ಶೋ ಪ್ಲಾಂಟ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ದೀಸ್ ಆರ್ ದ 3 ಇಂಪಾರ್ಟೆನ್ಸ್ ಆಫ್ ಟೆರಿಡೋಫೈಟ್ಸ್. 1, ದೇ ಆರ್ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸ್. 2, they act as soil binders. 3, they are used as ornamental plants. Okay na? Next, evolutionarily, they are the first terrestrial plants to possess vascular tissues, that is xylem and phloem. Okay na? Now, ಬಹಳಷ್ಟು ಜನ ಏನ್ ಮಿಸ್ಟೇಕ್ಸ್ ಮಾಡ್ತೀರ ಗೊತ್ತಾ? Evolutionarily, they are the first terrestrial plants. ಇಲ್ಲಿಗೆ ಫುಲ್ ಸ್ಟಾಪ್ ಕೊಟ್ಬಿಡ್ತೀರಾ. Okay, these are not the first evolved form of plant group which have arrived on land. ಇವು ಫಸ್ಟ್ ಗ್ರೂಪ್ ಅಲ್ಲ ಬ್ರಯೋಫೈಟ್ಸ್. ಸೊ ಮತ್ತೆ ಹಿಂಗ್ಯಾ ಕೊಟ್ರಿ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ? ಯಾಕಂತಂದ್ರೆ ಅದ್ರ ಮುಂದೆ ಹೇಳ್ಯಾರ ಏನು ಟು ಹ್ಯಾವ್ ಟು ಪೊಸೆಸ್ ಝೈಲಮ್ ಅಂಡ್ ಫ್ಲೋಯಮ್. ನೆನ್ಪಿಟ್ಕೋರಿ, ಇದು ವೆರಿ ಇಂಪಾರ್ಟೆಂಟ್. ಬ್ರಯೋಫೈಟ್ಸ್ ಲ್ಯಾಂಡ್ ಮೇಲೆ ಬರ್ತವೆ. ಓಕೆ, ಲ್ಯಾಂಡ್ ಮೇಲೆನೆ ಇರ್ತವೆ, ಬಟ್ ಅದಕ್ಕೆ ವಾಟರ್ ಬೇಕು ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದೇ ರೀತಿ ಟೆರಿಡೋಫೈಟ್ಸ್ ಏನದಲ್ಲ, ಇವನು ಲ್ಯಾಂಡ್ ಮೇಲೆ. ಫಸ್ಟ್ ಬಂದಿದ್ ಬ್ರಯೋಫೈಟ್ಸ್, ಆಮೇಲೆ ಬಂದಿದ್ದ ಟೆರಿಡೋಫೈಟ್ಸ್. ಬಟ್ ಬ್ರಯೋಫೈಟ್ಸ್ ಮತ್ತು ಆಲ್ಗೆಯಲ್ಲಿ ಈ ಝೈಲಮು ಫ್ಲೋಯಮು ಇದ್ದಿದ್ದಿಲ್ಲ. ಝೈಲಮು ಇಸ್ ಅ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ, ವೆರಸ್ ಫ್ಲೋಯಮ್ ಇಸ್ ಅ ಫುಡ್ ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂ. ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇವು ಟಿಶ್ಯೂಸು ಎಲ್ಲಿಂದ ಯಾವ ಒಂದು ಡಿವಿಷನ್ ಇಂದ ಕಾಣ್ತೀವಿ ಅಪ್ಪ ಅಂದ್ರೆ ಟೆರಿಡೋಫೈಟ ಇಂದ ಕಾಣ್ತೀವಿ. ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ನಲ್ಲಿ ನಾವು ಝೈಲಮು ಫ್ಲೋಯಮ್ ಎಲ್ಲ ನೋಡ್ತೀವಿ. ಇವಕ್ಕೆ ನಾವು ವೆಸ್ಕ್ಯುಲಾರ್ ಟಿಶ್ಯೂಸ್ ಅಂತ ಕರಿತೀವಿ. ಸೊ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ಈ ಝೈಲಮ್ ಮತ್ತು ಫ್ಲೋಯಮ್ ನಾವು ನೋಡುದು ಯಾವ ಗ್ರೂಪ್ ದಾಗ? ದಟ್ ಈಸ್ ಇನ್ ಟೆರಿಡೋಫೈಟಾ. ಸೊ ಡಿವಿಷನ್ ಟೆರಿಡೋಫೈಟ್ ದಾಗ ನೋಡ್ತೀವಿ. ಕಾರಣ ಏನಿರ್ಬೋದು ಸ್ವಲ್ಪ ಥಿಂಕ್ ಮಾಡಿ. ಯಾಕಂದ್ರೆ ಆಲ್ಗೆ ಮತ್ತು ಬ್ರಯೋಫೈಟ್ಸ್ ನಲ್ಲಿ ಯಾವುದೇ ರೀತಿಯ ನಿಜವಾದ ರೂಟು, ಸ್ಟೆಮ್ಮು, ಲೀವ್ಸ್ ಇರೋದಿಲ್ಲ. ಬಟ್ ವೆರಾಸ್ ಟೆರಿಡೋಫೈಟ್ಸ್ ನಲ್ಲಿ ದೇ ಹ್ಯಾವ್ ಟ್ರೂ ರೂಟ್, ಸ್ಟೆಮ್ ಅಂಡ್ ಲೀವ್ಸ್ ಫಾರ್ ದ ಫಸ್ಟ್ ಟೈಮ್. ಆಲ್ಗೆಯಲ್ಲಿ ಇದ್ದಿದ್ದಿಲ್ಲ, ಬ್ರಯೋಫೈಟ್ಸ್ ನಲ್ಲಿ ಇದ್ದಿದ್ದಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಈ ಲ್ಯಾಂಡ್ ಟೆರೆಸ್ಟ್ರಿಯಲ್ ಲ್ಯಾಂಡ್ ಪ್ಲಾಂಟ್ಸ್ ನಲ್ಲಿ ಈ ಝೈಲಮ್ ಫ್ಲೋಯಮ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ರೂಟು, ಸ್ಟೆಮ್ಮು, ಲೀವ್ಸ್ ಇರೋ ಕಾರಣಕ್ಕೆ. ಯಾಕಂದ್ರೆ ರೂಟ್ಸು ಕೆಳಗಡೆ ಹೋಗಿರುತ್ತೆ, ಲೀಫ್ ಪೂರಾ ಮೇಲ್ಗಡೆ ಬಂದಿರುತ್ತೆ. ಊಟ ತಯಾರಾಗೋದು ಲೀವ್ಸ್ ನಲ್ಲಿ, ಬಟ್ ರೂಟಿಗೆ ಊಟ ಬೇಕಲ್ಲ. ಸೊ ಅಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕೇ ಆಗ್ತಾರೆ. ದಟ್ ಈಸ್ ದ ರೀಸನ್ ವೈ ಇವು ಏನ್ ಟೆರಿಡೋಫೈಟ್ಸ್ ಅದಲ್ಲ, ದೇ ಆರ್ ದ
first terrestrial plants to have xylem and phloem because they have a true root, stem and leaves. ಓಕೆನಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಬ್ರಯೋಫೈಟ್ಸ್ ಮತ್ತೆ ಅಲ್ಗೆಲ್ ಏನಿರುತ್ತೆ, ಜಸ್ಟ್ ಥ್ಯಾಲಸ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಸ್ಮಾಲ್ ಪ್ಲಾಂಟ್ ಬಾಡಿ ಅಂಡ್ ಎಲ್ಲಾನು ಗ್ರೀನ್ ಕಲರ್ ಇರುತ್ತೆ, ಅಂದ್ರೆ ಕ್ಲೋರೋಫಿಲ್ ಬಿಯರಿಂಗ್ ಆರ್ಗನ್ಸ್ ಇರ್ತಾವ, ಕ್ಲೋರೋಫಿಲ್ ಬಿಯರಿಂಗ್ ಥೈಲಾಯ್ಡ್ ಇರ್ತೈತೆ. ಅಂಡ್ ದೇರ್ ಫೋರ್ ಅಲ್ಲಿ ಫುಡ್ ಈಸಿಲಿ ಕಂಡಕ್ಟ್ ಆಗುತ್ತೆ, ಫುಡ್ ತಯಾರಾಗುತ್ತೆ ಅಂಡ್ ಎಲ್ಲಾ ಪಾರ್ಟ್ಸಿಗೂ ಸಿಗುತ್ತೆ. ಬಟ್ ಇಲ್ಲಿ we are seeing different structures and ella structures they cannot carry out the process of photosynthesis. Adike illi the vascular tissues are very important. Okay na? So you shall study more about these tissues in chapter 6. Chapter 6 ನಲ್ಲಿ actually ಈ parts ತೆಗೆದಿದ್ದಾರೆ. Okay, simple tissues, permanent tissues, complex permanent tissues ಎಲ್ಲ ತೆಗೆದಿದ್ದಾರೆ. But still we will discuss because they are very important and they will set the basics. Okay na? So now discussion ಮಾಡಿ ಹೋಗೋಣ ಅಂತೆ. The pteridophytes are found in cool, damp, shady places, though some may flourish well in sandy soil condition. ಓಕೆ, ಸೊ ಯೂಶ್ವಲಿ ಇವನು ಎಲ್ಲಿ ಸಿಗುತ್ತೆ, ಸೇಮ್ ಬ್ರಯೋಫೈಟ್ಸ್ ಎಲ್ಲಿ ಇರ್ತಾವಲ್ಲ ಸೇಮ್ ಅಂತದೇ ಜಾಗದಾಗ ಇವು ಸಿಗ್ತಾವ. ಕೋಲ್ಡ್ ಇರಬೇಕು, ಓಕೆ, ಸ್ವಲ್ಪ ಡ್ಯಾಂಪ್ನೆಸ್ ಇರಬೇಕು, ಓಕೆ, ಮಾಯಿಶ್ಚರ್ ಕಂಟೆಂಟ್ ಇರಬೇಕು, ಮತ್ತೆ ಶೇಡಿ ಪ್ಲೇಸಸ್ ಇರಬೇಕು. ಓಕೆ, ನೆರಳಿದ್ದಲ್ಲಿ ಇವು ಈಸಿಯಾಗಿ ಗ್ರೋ ಆಗ್ತಾವ. ಬಟ್ ಕೆಲವೊಂದು ಸ್ಪೀಸೀಸ್ ಏನಿದಾವಲ್ಲ ಜಸ್ಟ್ ಸ್ಯಾಂಡ್ ಇರುವಂತ, ಉಸುಕಿರುವಂತಹ ಜಾಗ, ಉಸುಕ ಮಣ್ಣು ಇರುವಂತಹ ಜಾಗದಾಗೂ ಈಸಿಲಿ ಬೆಳಿತಾವ ಕೆಲವೊಂದು. ಓಕೆನಾ? ಸೊ ದಟ್ ಈಸ್ ಅಬೌಟ್ ಹ್ಯಾಬಿಟೈಟ್, ಎಲ್ಲಿ ಇರಬಹುದು ಅಂತ. ಓಕೆನಾ? ನೆಕ್ಸ್ಟ್ you may recall that in bryophytes, so bryophytes ಒಳಗೆ ಡಾಮಿನೆಂಟ್ ಫೇಸ್ ಯಾವ್ದಾಗಿತ್ತು, ಗ್ಯಾಮೆಟೋಫೈಟಿಕ್ ಸ್ಟೇಜ್ ಇತ್ತು. ಬಟ್ ಟೆರಿಡೋಫೈಟ್ಸ್ ನಲ್ಲಿ ಡಾಮಿನೆಂಟ್ ಫೇಸ್ ಏನಿದೆಯಲ್ಲ ಸ್ಪೋರೋಫೈಟಿಕ್ ಇದೆ. ಅಂಡ್ ಅದು ಸ್ಪೋರೋಫೈಟ್ ಏನಿದೆಯಲ್ಲ ಅದ್ರಾಗ ಆಕ್ಚುಲಿ ನಿಜವಾದ ರೂಟು, ಸ್ಟೆಮ್ಮು, ಲೀವ್ಸ್ ಇರುತ್ತೆ. ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ಗ್ಯಾಮೆಟೋಫೈಟ್ ನಲ್ಲಿ ಏನಪ್ಪ ಆಕ್ಚುಲಿ ಗ್ಯಾಮೆಟೋಫೈಟಿಕ್ ಅಂದ್ರೆ ಹೆಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ನಾವು ಯಾವಾಗ ಬ್ರಯೋಫೈಟ್ಸ್ ಮಾತಾಡ್ತಿದ್ವಲ್ಲ ಅವಾಗ ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳಿದ್ದೆ, ಓಕೆ, ಅಬೌಟ್ ದ ಹೋಲ್ ಪ್ರಾಸೆಸ್. ಓಕೆ, ಇಲ್ಲೆಲ್ಲ ಡಿಸ್ಕಷನ್ ಮಾಡಿದ್ವಿ, ನಿಮ್ಗೆ ನೆನಪಿದೆ ಅಂತಂದ್ರೆ. ಓಕೆ, ಮೇನ್ಲಿ ಈ ಮೇಲಿನ ಪ್ರಾಸೆಸ್ ಎದುರಾಗ ನೋಡ್ತೀವಿ ಆಲ್ಗೆ ಮತ್ತೆ ಬ್ರಯೋಫೈಟ್ಸ್ ನಲ್ಲಿ, ಕೆಳಗಿನ ಪ್ರಾಸೆಸ್ ಎದುರಾಗ ನೋಡ್ತೀವಿ ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ನಲ್ಲಿ. ಯಾಕಂದ್ರೆ ಮೇನ್ ಪೇರೆಂಟ್ ಏನಿರುತ್ತಲ್ಲ ಅದು ಡಿಪ್ಲಾಯ್ಡ್ ಇರುತ್ತೆ, ಅಂದ್ರೆ ಸ್ಪೋರೋಫೈಟಿಕ್ ಇರುತ್ತೆ. ವೇರಸ್ ಆಲ್ಗೆ ಮತ್ತೆ ಬ್ರಯೋಫೈಟ್ಸ್ ನಲ್ಲಿ ಮೇನ್ ಪೇರೆಂಟ್ ಏನಿರುತ್ತೆ, ಹೆಪ್ಲಾಯ್ಡ್ ಇರುತ್ತೆ, ಅಂದ್ರೆ ಗ್ಯಾಮೆಟೋಫೈಟಿಕ್ ಇರುತ್ತೆ. ಸೊ ಡಾಮಿನೆಂಟ್ ಫೇಸು ಬ್ರಯೋಫೈಟ್ಸ್ ಆಲ್ಗಿಯಲ್ಲಿ ದಟ್ ಇಸ್ ಹೆಪ್ಲಾಯ್ಡ್. ಬಟ್ ಈ ಟೆರಿಡೋಫೈಟ್ಸ್ ನಲ್ಲಿ ಡಾಮಿನೆಂಟ್ ಫೇಸ್ ಏನಿರುತ್ತೆ, ಸ್ಪೋರೋಫೈಟಿಕ್, ಅಂದ್ರೆ ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಮೇನ್ ಪ್ಲಾಂಟ್ ಬಾಡಿ ಒಳಗ 2 ಟೋಟಲ್ ಕ್ರೋಮೋಸೋಮ್ಸ್ ಇರ್ಬೇಕು, ಅಂದ್ರೆ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರಲೇಬೇಕು. ದಟ್ ಈಸ್ ದ ಕಂಡೀಷನ್ ವಿಚ್ ಈಸ್ ನೀಡೆಡ್ ಟು ಕ್ಯಾರಿ ಔಟ್ ಡಿಫ್ರೆಂಟ್ ಫಂಕ್ಷನ್ಸ್. ಓಕೆನಾ? ನೆಕ್ಸ್ಟ್ ಸ್ವಲ್ಪ ನೋಡೋಣ. ದೀಸ್ ಆರ್ಗನ್ಸ್, ಎದುರು ಆರ್ಗನ್ಸ್ ಸ್ಪೋರೋಫೈಟ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ದೇ ಪೊಸೆಸ್ ಅಂದ್ರೆ ಇದಾವೆ, ಏನಿದಾವೆ, ವೆಲ್ ಡಿಫ್ರೆನ್ಶಿಯೇಟೆಡ್ ವೆಸ್ಕ್ಯುಲರ್ ಟಿಶ್ಯೂಸ್. ಒಂದೊಂದು ಸ್ಪೆಸಿಫಿಕ್ ಪಾರ್ಟ್ ನಲ್ಲಿ ಒಂದೊಂದು ರೀತಿಯ ಟಿಶ್ಯೂಸ್ ಡಿಫ್ರೆನ್ಶಿಯೇಟ್ ಆಗಿದಾವು ಅಂತ ಹೇಳ್ಬೋದು. ಓಕೆನಾ? ದ ಲೀವ್ಸ್ ಇನ್ ಟೆರಿಡೋಫೈಟ್ಸ್, ಸೊ ಎಲೆ ಏನಿದಾವಲ್ಲ ಟೆರಿಡೋಫೈಟ್ಸ್ ನಲ್ಲಿ ಅವು ಸ್ಮಾಲರೇ ಇರ್ಬೋದು, ಇಲ್ಲ ಲಾರ್ಜರೇ ಇರ್ಬೋದು. ಬಹಳ ಸಿಂಪಲ್ ಹೌದಲ್ಲ? ಈಗ ಅದ್ರ ಪಾರ್ಟ್ಸ್ ಬಗ್ಗೆ ಮಾತಾಡತ್ತೀವಿ, ನೆನ್ಪಿಟ್ಕೋರಿ. ಇಲ್ಲಿಂದ ನೆನ್ಪಿರ್ಲಿ ಒಂದು ಸ್ಮಾಲ್ ಪಾಯಿಂಟ್, ಮೇನ್ ಪ್ಲಾಂಟ್ ಬಾಡಿ ಇನ್ ಟೆರಿಡೋಫೈಟ್ಸ್ ಇಸ್ ಸ್ಪೋರೋಫೈಟಿಕ್, ಅಂದ್ರೆ ಡಿಪ್ಲಾಯ್ಡ್ ಇರ್ತೈತಿ. ಈಗ ನೆಕ್ಸ್ಟ್ ಅದ್ರಾಗ ಟ್ರೂ, ರೂಟ್, ಸ್ಟೆಮ್, ಲೀವ್ಸ್ 3 ಪಾರ್ಟ್ ಇರ್ತಾವ ಅಂತ ಹೇಳಿದೀವಿ. ಅದ್ರಾಗ ಎಲಿ ಬಗ್ಗೆ ಮಾತಾಡತ್ತೀವಿ. ಕ್ಲಿಯರಾ? ಅದ್ರ ಬಾಡಿ ಪಾರ್ಟ್ಸ್ ಬಗ್ಗೆ ಮಾತಾಡತ್ತೀವಿ, ಯಾವ್ಯಾವ ಆರ್ಗನ್ಸ್ ಎಲ್ಲೆಲ್ಲಿ ಏನೇನ್ ಹೆಂಗ್ ಅದಾವು ಅಂತ. ಕ್ಲಿಯರಾ? ಸೊ ಇಲ್ಲಿ ಒಂದ್ ನೆನ್ಪಿಟ್ಕೋರಿ, ಲೀಫ್ ಬಗ್ಗೆ ಮಾತಾಡತ್ತೀವಿ ಇವಾಗ. ಹೌದಾ? ಲೀಫ್ ಅಂತಂದ್ರ ಲೀವ್ಸ್ ಅಂತ ತಿಳ್ಕೊಳ್ಳಿ. ಲೀವ್ಸ್ ಅಂತಂದ್ರೆ ಇಲ್ಲಿ ನಾವು ಏನ್ ಕರಿತೀವಿ, ಯೂಶ್ವಲಿ ನಾವು ಯೂಸ್ ಮಾಡೋದು ವರ್ಡ್ ಫಿಲ್. ಏನು? ಫಿಲ್. ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್. ಈಗ ಈ ಲೀಫ್ ಏನಿದೆಲ್ಲ ಸ್ಮಾಲ್ ಇತ್ತಂದ್ರ ನಾವು ಯೂಸ್ ಮಾಡೋ ವರ್ಡ್ ಮೈಕ್ರೋ. ಓಕೆ, ನೆಕ್ಸ್ಟ್ ಅದೇ ಲಾರ್ಜ್ ಇತ್ತಂದ್ರ ನಾವು ಯೂಸ್ ಮಾಡೋ ವರ್ಡ್ ಮ್ಯಾಕ್ರೋ. ಇವು 2 ಕ್ಲಿಯರ್ ಇದ್ರೆ ಸಾಕು. ಓಕೆ, ಸ್ಮಾಲ್ ಇತ್ತಂದ್ರೆ ವಿ ವಿಲ್ ಯೂಸ್ ದ ವರ್ಡ್ ಮೈಕ್ರೋ, ಲಾರ್ಜ್ ಇತ್ತಂದ್ರೆ ವಿ ವಿಲ್ ಯೂಸ್ ದ ವರ್ಡ್ ಮ್ಯಾಕ್ರೋ. ಓಕೆ, ಏನು ಸ್ಮಾಲ್, ಏನು ಲೀವ್ಸಿಗೆ ಏನಂತೀವಿ, ಫಿಲ್, ಅದಕ್ಕೆ ಮೈಕ್ರೋ ಫಿಲ್. ಲಾರ್ಜ್ ಇತ್ತಂದ್ರೆ ವಿಲ್ ಯೂಸ್ ದ ವರ್ಡ್ ಮ್ಯಾಕ್ರೋ, ಏನ್ ಲಾರ್ಜ್ ಇದೆ, ಲೀಫ್, ಸೊ ಅದಕ್ಕೆ ಏನಂತೀವಿ ವರ್ಡ್ ಮ್ಯಾಕ್ರೋಫಿಲ್. ಮುಗಿದೋತು, ಸಿಂಪಲ್. ಓಕೆ, ಸೊ ಅದೇ ಹೇಳ್ತಿದ್ದಾರೆ, ಸ್ಮಾಲ್ ಇದ್ದು ಅಂದ್ರೆ ಮೈಕ್ರೋಫಿಲ್ಸ್ ಅಂತ ಕರಿತೀವಿ, ಲಾರ್ಜ್ ಇದ್ದು ಅಂದ್ರೆ ಮ್ಯಾಕ್ರೋಫಿಲ್ಸ್ ಅಂತ ಕರಿತೀವಿ. ಬಟ್ ಈ ಸ್ಮಾಲ್ ಎಲ್ಲಿ ಇರುವಂತಹ ಟೆರಿಡೋಫೈಡ್ ದಾಗ ಬರುವಂತಹ ಎಕ್ಸಾಂಪಲ್ ಯಾವುದು ಅಂತಂತಂದ್ರೆ ಸೆಲಾಜಿನೆಲ್ಲಾ. ಓಕೆ, ಸೊ ಮೈಕ್ರೋಫಿಲ್ ಎಕ್ಸಾಂಪಲ್ ಬಂದ್ಬಿಟ್ಟು ಸೆಲಾಜಿನೆಲ್ಲಾ.
ಓಕೆ, ಇಲ್ಲೇ ಕೊಟ್ಟಿದಾರ ಸೆಲಾಜಿನೆಲ್ಲ. ಅದೇ ಲಾರ್ಜ್ ಲೀಫ್ ಇರುವಂತಹ ಗುಂಪು ಅಥವಾ ಅದಕ್ಕೆ ಉದಾಹರಣೆ ಬಂದ್ಬಿಟ್ಟು ಫರ್ನ್ಸ್. ಇನ್ನು ಫರ್ನ್ಸ್, ಇವು ಎರಡು ನೆನ್ಪಿಟ್ಕೋಬೇಕಷ್ಟೆ. ಓಕೆ, ಸ್ಮಾಲ್ ಲೀವ್ಸು ಇರಬಹುದು, ಸ್ಮಾಲ್ ಲೀವ್ಸ್ ಇರುವಂತಹ ಪ್ಲಾಂಟ್ ಅನ್ನು ನೋಡ್ತೀವಿ, ಲಾರ್ಜ್ ಲೀವ್ಸ್ ಇರುವಂತಹ ಪ್ಲಾಂಟ್ ಅನ್ನು ನೋಡ್ತೀವಿ. ಸ್ಮಾಲ್ ಲೀವ್ಸ್ ಯಾವ ಒಂದು ಎಕ್ಸಾಂಪಲ್ ದಾಗ ನೋಡ್ತೀವಿ? ಸೆಲಾಜಿನೆಲ್ಲ. ಲಾರ್ಜ್ ಲೀವ್ಸ್ ಯಾವ ಒಂದು ಪ್ಲಾಂಟ್ ದಾಗ ನೋಡ್ತೀವಿ? ಫರ್ನ್ಸ್. ಸಿಂಪಲ್, ಮುಗೀತು. ನೆಕ್ಸ್ಟ್ ದಿ ಸ್ಪೋರೋಫೈಟ್. ಸ್ಪೋರೋಫೈಟ್ ಅಂದ್ರೆ ಮೇನ್ ಪ್ಲಾಂಟ್ ಬಾಡಿ ಏನಿರುತ್ತಲ್ಲ, ರೂಟ್, ಸ್ಟೆಮ್, ಲೀವ್ಸ್, ಅದ್ರ ಒಳಗ ಏನ್ ನೋಡ್ಬೋದು ನಾವು? ಸ್ಪೊರಾಂಜಿಯಾ ಅನ್ನುವಂತಹ ಒಂದು ಸ್ಟ್ರಕ್ಚರ್ ಅನ್ನ ನೋಡ್ಬೋದು. ಓಕೆ, ಏನ್ ನೋಡ್ತೀವಿ ನಾವು? ಸ್ಪೊರಾಂಜಿಯಾ ಅನ್ನುವಂತಹ ಒಂದು ಸ್ಟ್ರಕ್ಚರ್. ಸ್ವಲ್ಪ ಫಂಗೈಗೆ ರಿಲೇಟ್ ಮಾಡ್ಕೋರಿ. ಓಕೆ, ಯಾವಾಗ ಫೈಕೋಮೈಸಿಟಿಸ್ ಬಗ್ಗೆ ಮಾತಾಡತ್ತಿದ್ವಲ್ಲ, ಸ್ಪೊರಾಂಜಿಯಂ ಅಂತ ಹೇಳಿದ್ವಿ, ಅದ್ರೊಳಗೆ ಏನ್ ತಯಾರಾಗ್ತಿತ್ತು? ಸ್ಪೋರ್ಸ್ ತಯಾರಾಗ್ತಿದ್ವು, ಹೌದೋ ಅಲ್ವೋ? ಸೇಮ್ ಹಂಗ ಇಲ್ಲಿ ಸ್ಪೊರಾಂಜಿಯಾ ಏನದಲ್ಲ, ಅದ್ರ ಒಳಗೂ ಏನ್ ತಯಾರಾಗ್ತಾವ? ಸ್ಪೋರ್ ತಯಾರಾಗ್ತಾವ. ಅಷ್ಟು ನೆನ್ಪಿಟ್ಕೋರಿ. ಓಕೆನಾ? ಬಟ್ ಈ ಸ್ಪೋರ್ ಲೈಕ್ ಸ್ಪೊರಾಂಜಿಯಂ ಏನದಲ್ಲ, ಎಲ್ಲಿ ಇರ್ತೈತಿ ಅಂತಂದ್ರ ಲೀಫ್ ಒಳಗಡೆ ಇರ್ಬೋದು. ಏನಿರ್ಬೋದು? ಲೀಫ್ ಒಳಗಡೆ ಈ ಸ್ಪೊರಾಂಜಿಯಾ ಅನ್ನುವಂತಹ ಒಂದು ಸ್ಟ್ರಕ್ಚರ್ ಅನ್ನ ಕಾಣ್ತೀವಿ. ಅದ್ರ ಒಳಗ ಏನ್ ತಯಾರಾಗ್ತಿರ್ತಾವು? ಸ್ಪೋರ್ಸ್ ತಯಾರಾಗ್ತಿರ್ತಾವ. ಇಷ್ಟು ಕ್ಲಿಯರ್ ಇರ್ಬೇಕು. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇದನ್ನ ತಿಳ್ಕೊಳ್ಳೋದಪ್ಪ ಅಂತಂದ್ರ ಅದಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ನೋಡ್ರಿ. ಈ ಏನಾದ್ರೂ ಸ್ಪೋರ್ ಇದ್ದು ಅಂದ್ರ, ಸ್ಪೋರ್ ತಯಾರಾಗಕತ್ತಿದ್ದು ಅಂದ್ರ ಎಲಿ ಒಳಗ, ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರ ಸ್ಪೋರೋಫಿಲ್. ಓಕೆ, ಸಿಂಪಲ್. ಫಿಲ್ ಅಂತಂದ್ರ ನಾ ಹೇಳಿದ್ದೆ, ಫಿಲ್ ಅಂದ್ರೆ ಎಲಿ. ಸೊ ಈಗ ಎಲಿ ಒಳಗ್ ಸ್ಪೋರ್ ತಯಾರಾಗತ್ತಿದ್ದು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ? ಸ್ಪೋರೋಫಿಲ್ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್. ಕ್ಲಿಯರಾ? ಇಷ್ಟನ್ನ ನೀವು ನೆನ್ಪಿಟ್ಕೋಬೇಕು, ಮತ್ತೆ ಏನಿಲ್ಲ. ಕ್ಲಿಯರಾ? ಈಗ ಸ್ವಲ್ಪ ಅದ್ರ ಲೈಫ್ ಸೈಕಲ್ ತಿಳ್ಕೊಳ್ಳೋಣ, ಆಮೇಲೆ ಎಕ್ಸಾಕ್ಟ್ಲಿ ಇದೇ ಕಂಟಿನ್ಯೂ ಮಾಡೋಣ. ಓಕೆನಾ? ನೋಡ್ರಿ, ಇದು ಮೇನ್ ಪ್ಲಾಂಟ್ ಬಾಡಿ. ಇದಕ್ಕೆ ನಾವೇನಂತ ಕರಿಬಹುದು? ಸ್ಪೋರೋಫೈಟ್ ಅಂತ ಹೇಳ್ತೀವಿ. ಸ್ಪೋರೋಫೈಟ್ ಅಂದ್ರೆ ಹೆಪ್ಲಾಯ್ಡ್ ಇರ್ತೈತಿ, ಡಿಪ್ಲಾಯ್ಡ್ ಇರ್ತೈತಿ. ಡಿಪ್ಲಾಯ್ಡ್. ಸೊ ರೂಟ್ ಒಳಗು 2n ನಂಬರ್ ಆಫ್ ಕ್ರೋಮೋಸೋಮ್ಸ್, ಸ್ಟೆಮ್ ಒಳಗು 2n ನಂಬರ್ ಆಫ್ ಕ್ರೋಮೋಸೋಮ್ಸ್, ಲೀಫ್ ಒಳಗು 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ಫಿಕ್ಸ್. ಓಕೆ, ಈ ಎಲ್ಲಿ ಏನಾದ್ರೂ ಸಣ್ಣ ಇದ್ರೆ ಏನ್ ಅನ್ಬೋದು ನಾವು? ಮೈಕ್ರೋಫಿಲ್ ಅಂತೀವಿ. ಲಾರ್ಜ್ ಇದ್ರೆ ಮ್ಯಾಕ್ರೋಫಿಲ್ಸ್. ಇಷ್ಟೇ, ಸಿಂಪಲ್. ಕ್ಲಿಯರಾ? ಈಗ ಯೂಜ್ವಲಿ ನಾವ್ ಏನ್ ಹೇಳಿದ್ವಿ? ಸ್ಪೋರ್ಸ್ ಗಳು ಎಲ್ಲಿ ಇರಬಹುದು? ಲೀಫ್ ಒಳಗ ಸಬ್ಟೆಂಡ್ ಆಗಿರ್ತಾವ ಅಂತ ಹೇಳಿದಾರೆ. ಅಂದ್ರೆ ಎಲಿ ಒಳಗ ಇರ್ತೈತಿ. ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ರಿ. ಮ್ಯಾಲಿನ ಸರ್ಫೇಸ್ ಏನದಲ್ಲ, ಅದಕ್ಕೆ ನಾವು ಡಾರ್ಸಲ್ ಅಂತೀವಿ. ಕೆಳಗಿನ ಸರ್ಫೇಸಿಗೆ ವೆಂಟ್ರಲ್ ಅಂತೀವಿ, ಹೌದಾ? ಸೊ ಯೂಜ್ವಲಿ ಈ ವೆಂಟ್ರಲ್ ಸರ್ಫೇಸ್ ಒಳಗ ಏನಿರ್ತಾವ ಅಂತಂದ್ರೆ ಈ ಸ್ಪೋರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವ. ಇದ ನೋಡ್ರಿ, ಈ ಎಲಿನ ನಾನು ಹಿಂಗ್ ಹಿಡಿದಿನಿ, ಉಲ್ಟಾ ಮಾಡೀನಿ, ಹಿಂದ್ ನೋಡಾದ್ನಿ. ಈಗ ಹಿಂದ್ ನೋಡ್ಬೇಕಾದಾಗ ಈ ಪಿಂಕ್ ಕಲರ್ ಏನ್ ಕಾಣತೈತ್ಲ ನಿಮ್ಗೆ, ಡಾಟ್ಸ್, ದಟ್ ಇಸ್ ವಾಟ್ ವಿ ಕಾಲ್ ಸ್ಪೊರಾಂಜಿಯಾ. ಓಕೆ, ಒಂದು ಸಿಂಗಲ್ ತಗೊಂಡ್ರೆ ಸ್ಪೊರಾಂಜಿಯಂ. ಕ್ಲಿಯರಾ? ಸೊ ಏನ್ ಅನ್ಬೇಕು? ಇದು ಲೀಫ್ ಐತಿ, ಲೀಫ್ ಹಿಂದ್ಗಡೆ ಪಾರ್ಟ್ ನಲ್ಲಿ ಏನ್ ಕಾಣ್ತೀವಿ ನಾವು? ಈ ಸ್ಪೊರಾಂಜಿಯಾ ಕಾಣ್ತೀವಿ. ಕ್ಲಿಯರಾ? ಆ ಸ್ಪೊರಾಂಜಿಯಾ ಒಳಗ ಏನ್ ತಯಾರಾಗ್ಬೋದು? ಸ್ಪೋರ್ಸ್ ತಯಾರಾಗ್ಬೇಕು, ಹೌದ್ಲಾ? ಕ್ಲಿಯರಾ? ಈಗ ಸ್ವಲ್ಪ ಮತ್ ಬರ್ರಿ, ಒಂದು ಸಿಂಗಲ್ ಸ್ಪೊರಾಂಜಿಯಂ ತಗೊಳ್ಳೋಣ. ಓಕೆ, ಸೊ ಒಂದು ಸಿಂಗಲ್ ಸ್ಪೊರಾಂಜಿಯಂ ತಗೊಂಡ್ವಿ. ಅದ್ರ ಒಳಗೆ ಏನಿರ್ತಾವಪ್ಪ ಅಂತಂದ್ರ ಸ್ಪೋರ್ ಮದರ್ ಸೆಲ್ ಇರ್ತಾವ. ಏನಿರ್ತಾವು? ಸ್ಪೋರ್ ಮದರ್ ಸೆಲ್ಸ್ ಇರ್ತಾವ. ಸೊ ಯಾವಾಗ ಒಂದ್ಸತ ಕ್ವಿಕ್ ಆಗಿ ನೋಡ್ಬೇಕಪ್ಪ ಅಂತಂದ್ರೆ, ಈ ಪ್ಲಾಂಟ್ ಇದೆ, ಪ್ಲಾಂಟ್ ನಲ್ಲಿ ರೂಟ್, ಸ್ಟೆಮ್, ಲೀವ್ಸ್ ಮೂರು ಇದೆ. ಲೀಫ್ ನಲ್ಲಿ ಈ ಡಾರ್ಸಲ್ ಪಾರ್ಟ್, ಮೇಲ್ಗಡೆ ಪಾರ್ಟ್ ಇಂಪಾರ್ಟೆಂಟ್ ಅಲ್ಲ, ನಮ್ ಕೆಳಗಡೆ ಪಾರ್ಟ್ ಇಂಪಾರ್ಟೆಂಟ್. ಓಕೆ, ವೆಂಟ್ರಲ್ ಸೈಡ್ ನಲ್ಲಿ ಏನಿರುತ್ತೆ, ಕೆಲವೊಂದು ಸ್ಪೋರ್ ಅನ್ನ ಹೊಂದಿರುವಂತಹ ಸ್ಟ್ರಕ್ಚರ್ಸ್ ಇರುತ್ತೆ. ಈ ಪಿಂಕ್ ಕಲರ್ ಏನಿದೆಲ್ಲ ಅದೇ. ಅದಕ್ಕೆ ನಾವು ಕಂಪ್ಲೀಟ್ ಸ್ಟ್ರಕ್ಚರ್ ಏನಂತ ಕರಿತೀವಿ? ಸ್ಪೊರಾಂಜಿಯಂ. ಒಂದಿದ್ರ ಸ್ಪೊರಾಂಜಿಯಂ, ಇವು ಎಲ್ಲದಕ್ಕೂ ಹೇಳಾಗತ್ತಿದ್ರ ಸ್ಪೊರಾಂಜಿಯಾ ಅಂತ ಕರಿತೀವಿ. ಓಕೆನಾ? ಈಗ ನಾವು ಒಂದ ಸ್ಪೊರಾಂಜಿಯನ್ನ ತಗೊಂಡು ಝೂಮ್ ಇನ್ ಮಾಡಿ ನೋಡಿದಾಗ ಏನ್ ಕಾಣಿಸುತ್ತಪ್ಪ ಅಂತಂದ್ರ ಬಹಳಷ್ಟು ಸ್ಪೋರ್ ಮದರ್ ಸೆಲ್ಸ್ ಗಳು ಕಾಣ್ತಾವ್. ಎಂತ ಸೆಲ್ಸು? ಸ್ಪೋರ್ ಮದರ್ ಸೆಲ್ ಕಾಣ್ತಾವ್. ಓಕೆನಾ? ಈಗ ಸ್ಪೋರ್ ಮದರ್ ಸೆಲ್ ಒಳಗಡೆ ಏನಾಗತ್ತಪ್ಪ ಅಂತಂತಂದ್ರ ಮಿಯೋಸಿಸ್ ಆಗತ್ತೆ. ಒಂದು ಸಿಂಗಲ್ ಸ್ಪೋರ್ ಮದರ್ ಸೆಲ್ ಅನ್ನು ನಾನು ತಗೊಂಡೆ, ಇಲ್ಲಿ ತಗೊಂಡು ನೆಕ್ಸ್ಟ್ ಏನಾಗತ್ತೆ ಪ್ರೊಸೆಸ್ ಅಂತಂದ್ರ ಮಿಯೋಸಿಸ್ ಆಗತ್ತೆ. ಇಲ್ಲಿ ರಿಡಕ್ಷನಲ್ ಡಿವಿಷನ್ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಸ್ಪೋರ್ ಮದರ್ ಸೆಲ್ಲು ಡಿಪ್ಲಾಯ್ಡ್ ಇರುತ್ತೆ, ಸ್ಪೊರಾಂಜಿಯಮು ಡಿಪ್ಲಾಯ್ಡ್ ಇರುತ್ತೆ, ಸ್ಪೋರೋಫಿಲ್ಲು ಡಿಪ್ಲಾಯ್ಡ್ ಇರುತ್ತೆ. ಕರೆ ಯಾವಾಗ ಮಿಯೋಸಿಸ್ ಆಗ್ತೈತ್ಲ ಅವಾಗ ಮುಂದೆ ಹೆಪ್ಲಾಯ್ಡ್ ಆಗ್ಬಿಡುತ್ತವೆಲ್ಲ, ನೆನ್ಪಿಟ್ಕೊರಿ. ಓಕೆ, ಡಿಪ್ಲಾಯ್ಡ್ ಇದ್ದ ಯಾವುದೋ ಒಂದು ಸ್ಟ್ರಕ್ಚರ್ ನಲ್ಲಿ ಮಿಯೋಸಿಸ್ ಆದ್ರೆ ಹೆಪ್ಲಾಯ್ಡ್ ಆಗ್ತಾವ. ಇದೇ ಲಕ್ಷರಿ. ಓಕೆ, ಸೊ ಒಂದು ಸಿಂಗಲ್ ಸ್ಪೋರ್ ಮದರ್ ಸೆಲ್ ಒಳಗಡೆ ಮಿಯೋಸಿಸ್ ಆದ್ರ ಟೋಟಲ್ 4 ಸ್ಪೋರ್ಸ್ ಗಳು ತಯಾರಾಗ್ತಾವ. ಇದು ಲಕ್ಷರಿ. ಓಕೆ,
ಸರ್ ಇನ್ ಕೇಸ್ 4 ಮದರ್ ಸೆಲ್ ತಗೊಂಡ್ರೆ ಎಷ್ಟು ನಮಗ್ ಸ್ಪೋರ್ಸ್ ತಯಾರಾಗ್ತಾವ? 4 into 4. ಯಾಕಂದ್ರೆ 1 ಮಿಯೋಸಿಸ್, 1 ಸತ ಮಿಯೋಸಿಸ್ ಆದ್ರೆ 4 ಸೆಲ್ ತಯಾರಾಗ್ತಾವ. 4 ಸೆಲ್ ಒಳಗೆ ಮಿಯೋಸಿಸ್ ಆದವು ಅಂದ್ರೆ 16 ಆಗ್ತಾವ ಸೆಲ್ಸ್. ಓಕೆ, ಸಿಂಪಲ್. ಓಕೆನಾ? ಸೊ ಸ್ಪೋರ್ ಮದರ್ ಸೆಲ್ ವೆನ್ ಅಂಡರ್ಗೋಸ್ ಮಿಯೋಸಿಸ್ ಪ್ರೊಡ್ಯೂಸಸ್ 4 ಹೆಪ್ಲಾಯ್ಡ್ ಸ್ಪೋರ್ಸ್. ಕ್ಲಿಯರಾ? ಈಗ ಸ್ಪೋರ್ ಏನ್ ಆಗ್ತಾವ, ಕೆಳಗಡೆ ನೆಲದ ಮೇಲೆ ಬಿದ್ದ್ಬಿಡ್ತಾವ. ಎಲಿದಾಗ ರೆಡಿ ಆಗಿರ್ತಾವ ಸ್ಪೋರ್ಸ್ಗಳು, ಅವು ಎಲಿಯಿಂದ ಬಿಚ್ಚಿ ಕೆಳಗಡೆ ಬಿದ್ದ್ಬಿಡ್ತಾವ. ಹಿಂಗ್ ಸ್ಪೋರ್ಸ್ ಬಹಳಷ್ಟು ಇರ್ತಾವ, ಕೆಳಗಡೆ ಬಿದ್ದ್ಬಿಡ್ತಾವ. ಇನ್ ಕೇಸ್ ನೀರ್ ಇತ್ತಪ್ಪ ಅಂತಂದ್ರ, ಅದ್ರ ಆಜು ಬಾಜು ನೀರ್ ಇತ್ತಂದ್ರ ದೂರ ಹೋಗಿ ಬೀಳುತ್ತ, ಗ್ರೋ ಆಗಿತ್ತ. ನೀರಿಲ್ಲ ಅಂತಂದ್ರ ಅಲ್ಲಿ ಸಮೀಪ ಸ್ಪೋರ್ಸ್ಗಳು ಬಿದ್ದ್ಬಿಡ್ತಾವ. ಬಿದ್ದ ಸ್ಲೋ ಆಗಿ ಇಲ್ಲಿ ಥ್ಯಾಲಸ್ ಸ್ಟ್ರಕ್ಚರ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಕೈತಿ. ನೆನ್ಪಿಟ್ಕೋರಿ. ಓಕೆನಾ? ಇವನ್ ಬ್ರಯೋಫೈಟ್ಸ್ ತಗೋ ನಾವು ಸ್ಟಡಿ ಮಾಡಿದ್ವಿ, ಸ್ಪೋರ್ ಸ್ಲೋ ಆಗಿ ಜರ್ಮಿನೇಟ್ ಆಗಕ್ ಚಾಲೂ ಆಗ್ತಾವ ಅಂತ. ಇಲ್ಲೂ ಸ್ಪೋರ್ ಜರ್ಮಿನೇಷನ್ ಆಕೈತಿ, ಇಲ್ಲೂ ಥ್ಯಾಲಸ್ ಫಾರ್ಮೇಶನ್ ಆಗಕ್ ಸ್ಟಾರ್ಟ್ ಆಕೈತಿ. ಓಕೆ, ಸೊ ಆ ಕಂಡೀಷನಿಂಗ್ ನಾವ್ ಏನಂತ ಕರಿತೀವಿ? ಪ್ರೋಥ್ಯಾಲಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರೋಥ್ಯಾಲಸ್. ಓಕೆ, ಸೊ ಸ್ಲೋ ಆಗಿ ಪ್ರೋಥ್ಯಾಲಸ್ ಡೆವಲಪ್ ಆಕೊಂತ ಹೋಗ್ತೈತಿ. ಈ ರೀತಿ ಆಗುತ್ತೆ. ಹಿಂಗಿದ್ದ ಹಿಂಗಾಗತ್ತೆ. ಪ್ರೋಥ್ಯಾಲಸ್ ಕಂಪ್ಲೀಟ್ಲಿ ಥ್ಯಾಲಸ್ ಸ್ಟ್ರಕ್ಚರ್ ಆಗ್ಬಿಡುತ್ತೆ. ಸರ್ ಮತ್ತೆ ಸ್ಟೆಮ್, ರೂಟ್, ಲೀಫ್ ಏನ ಕಂಡಿಲ್ಲಲ್ಲ? ಯಾಕಂದ್ರೆ ಇಲ್ಲೇನ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿಲ್ಲ. ಮುಂದೆ ನೋಡ್ತೀರಿ. ಓಕೆ, ಸೊ ಫಸ್ಟ್ ಇದೆಲ್ಲ ಈಗ ಏನ್ ಮಾತಾಡತ್ತೀವಿಲ್ಲ ಸ್ಪೋರಿಂದ, ಅದೆಲ್ಲ ಗ್ಯಾಮೆಟೋಫೈಟಿಕ್ ಸ್ಟೇಜ್. ಓಕೆ, ಸೊ ಈ ರೀತಿ ಥ್ಯಾಲಸ್ ಫಾರ್ಮೇಶನ್, ಪ್ರೋಥ್ಯಾಲಸ್ ಫಾರ್ಮೇಶನ್ ಆಗ್ತೈತಿ. ನೆಕ್ಸ್ಟ್ ಪ್ರೋಥ್ಯಾಲಸ್ ಏನಿರ್ತೈತ್ಲಾ, ಒಂದ ಥ್ಯಾಲಸ್ ಒಳಗ ಮೇಲ್ ಫೀಮೇಲ್ ಎರಡೂ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರಬಹುದು. ಇಲ್ಲ ಅಂತಂದ್ರೆ 2 ಸಪರೇಟ್ ಥ್ಯಾಲಸ್ ಮೇಲೆ ಮೇಲ್ ಮತ್ತು ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ನೋಡ್ತೀವಿ. ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರಿಗೆ ಆಂಥ್ರಿಡಿಯಂ ಅಂತೀವಿ, ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರಿಗೆ ಆರ್ಕಿಗೋನಿಯಂ ಅಂತೀವಿ. ಆಂಥ್ರಿಡಿಯಂ ವಿಲ್ ಪ್ರೊಡ್ಯೂಸ್ ಆಂಥೆರೋಜೋಯಿಡ್ಸ್. ಇವು ಆಂಥೆರೋಜೋಯಿಡ್ಸ್ ಏನಾಗ್ತಾವ? ನೀರಿನ ಮುಖಾಂತರವಾಗಿ ಆರ್ಕಿಗೋನಿಯಂ ಕಡೆ ಬರ್ತಾವ. ಫ್ಯೂಷನ್ ಆಕೈತಿ, ಝೈಗೋಟ್ ಫಾರ್ಮೇಶನ್ ಆಕೈತಿ. ಝೈಗೋಟ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್ ಇನ್ ಸಚ್ ಕಂಡೀಷನ್. ಮುಂದೆ ಆಮೇಲೆ ಸ್ಲೋ ಆಗಿ ಇಲ್ಲಿ ಏನ್ ಬೆಳಕ್ ಚಾಲೂ ಆಕೈತಿ? ಸ್ಪೋರೋಫೈಟ್ ಬೆಳಕ್ ಚಾಲೂ ಆಗುತ್ತೆ, ವಿಚ್ ಇಸ್ ಡಿಪ್ಲಾಯ್ಡ್. ನೆನಪಿಲ್ಲ, ಈ ಥ್ಯಾಲಸಿಗೆ ಅಂಟಗೊಂಡ, ಓಕೆ, ಥ್ಯಾಲಸಿಗೆ ಅಟ್ಯಾಚ್ ಆಗಿ ಸ್ಪೋರೋಫೈಟ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಕೈತಿ. ಮುಂದೆ ಇದೇ ಸ್ಪೋರೋಫೈಟ್ ಇಲ್ಲಿ ಏನ್ ನೋಡತ್ತೀವಲ್ಲ, ಅದು ಕಂಪ್ಲೀಟ್ ಒಂದು ನ್ಯೂ ಪ್ಲಾಂಟ್ ಆಗಿ ಬೆಳಿತೈತಿ. ಈ ಪ್ಲಾಂಟ್ ಒಳಗ ರೂಟ್, ಸ್ಟೆಮ್, ಲೀವ್ಸ್ ಇರ್ತಾವ. ಥ್ಯಾಲಸ್ ಒಳಗಲ್ಲ, ಥ್ಯಾಲಸಿಗೆ ಅಟ್ಯಾಚ್ ಆಗಿ ಸ್ಪೋರೋಫೈಟ್ ಗ್ರೋ ಆಗ್ಲಿಕ್ಕೆ ಚಾಲು ಆಕೈತಿ. ಆ ಸ್ಪೋರೋಫೈಟ್ ಮುಂದೆ ಬೆಳೆದು ಈ ರೀತಿ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತೈತಿ. ಮತ್ ಇದ ಪ್ರೊಸೆಸ್ ಕಂಟಿನ್ಯೂ ಆಕೈತಿ. ಎಲ್ಲಿ ತನ ಹೆಪ್ಲಾಯ್ಡ್ ಕಂಡೀಷನ್ ನೋಡ್ತೀವಲ್ಲ, ಅದೆಲ್ಲಾನು ಗ್ಯಾಮೆಟೋಫೈಟಿಕ್ ಸ್ಟೇಜ್ ದಾಗ ಬರ್ತೈತಿ. ಬಟ್ ಹೆಚ್ಚಿನ ಸಮಯ ಏನದಲ್ಲ, ಟೆರಡೋಫೈಟ್ಸ್ ಆಗ ಈ ಪ್ಲಾಂಟ್ ಗ್ರೋತ್ ದಾಗ ಇನ್ವೆಸ್ಟ್ ಆಕೈತಿ. ಅಂಡ್ ಈ ಸ್ಪೋರೋಫೈಟ್ ಅಂದ್ರ ಡಿಪ್ಲಾಯ್ಡ್ ಕಂಡೀಷನ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಈ ಒಂದ್ ಸತ ಸ್ಪೋರೋಫೈಟ್ ತಯಾರಾಗಿಂದ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ತನ ಬರುತನ ಪ್ರೊಸೆಸ್ ಏನದಲ್ಲ, ಸಮಯ ಏನದಲ್ಲ, ಜಾಸ್ತಿ ಐತಿ. ಸೊ ಜಾಸ್ತಿ ಇರೋ ಕಾರಣದಿಂದ ಡಾಮಿನೆಂಟ್ ಫೇಸ್ ಈಸ್ ಸ್ಪೋರೋಫೈಟಿಕ್ ಅಂತ ಹೇಳ್ತೀವಿ. ಕ್ಲಿಯರಾ? ಐ ಹೋಪ್ ಇದನ್ನೆಲ್ಲ ಅರ್ಥ ಆಯ್ತಂತ. ವಾಟ್ ಈಸ್ ಪ್ರೋಥ್ಯಾಲಸ್ ಅಂತ ಕೇಳಿದ್ರೆ ಸಿಂಪಲ್ ಏನು? ಪ್ರೋಥ್ಯಾಲಸ್ ಇಸ್ ಅ structure which arises from spores. After germination of spores, we see a structure called as prothallus. Prothallus slowly grows, divides, it is green, okay, and it can carry out the process of photosynthesis. Munda develop aad takshana, once when the prothallus develops, it will then give rise to male reproductive structure and female reproductive structures. Okay, again ನೆನಪಿರ್ಲಿ, ಇಲ್ಲಿ ಯಾವುದು ಮೀಡಿಯಂ ಇಂಪಾರ್ಟೆಂಟ್ ಆಕೈತಿ? ವಾಟರ್. ಓಕೆ, ಸೊ ವಾಟರ್ ಇಲ್ಲ ಅಂತಂದ್ರೆ ಮತ್ತ ಫರ್ಟಿಲೈಸೇಷನ್ ಆಗಂಗಿಲ್ಲ. ಅಗೇನ್ ವಾಟರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟೆರಡೋಫೈಟ್ಸ್ ಆಸ್ ವೆಲ್. ಕ್ಲಿಯರಾ? ಸೊ ದಿಸ್ ಇಸ್ ಆಲ್ ದ ಕಂಪ್ಲೀಟ್ ಲೈಫ್ ಸೈಕಲ್ ಆಫ್ ಟೆರಡೋಫೈಟ್ಸ್. ಓಕೆ, ಸೊ ಮತ್ತೆ ಹೊಳ್ಳಿ NCERT ಹೋಗೋಣ. ನಾವು ಇನ್ ಸಮ್ ಕೇಸಸ್ ಕೆಲವೊಂದು ಅಂದ್ವಿ, ಸ್ಪೋರ್ ಹೊಂದಿರುವಂತ ಸ್ಟ್ರಕ್ಚರ್ಸ್ ಏನಂತೀವಿ? ಸ್ಪೋರೋಫಿಲ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಈ ಎಲ್ಲಾ ಎಲಿದಾಗೂ ನಾ ಈ ರೀತಿ ಸ್ಟ್ರಕ್ಚರ್ಸ್ ತೆಗೆದಿಲ್ಲ, ಕೆಲವೊಂದ್ರಾಗ ಅಷ್ಟೇ ಇರ್ತಾವ, ಬೇರೆ ಎಲಿದಾಗ ಇರಂಗಿಲ್ಲ. ಯಾ ಎಲಿದಾಗ ಇವು ಸ್ಪೋರ್ಸ್ ಇರ್ತಾವ ಅದಕ್ಕೆ ಸ್ಪೋರೋಫಿಲ್ ಅಂದ್ಬಿಡ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ಕೆಲವೊಂದು ಕೇಸಸ್ದಾಗ ಸ್ಪೋರೋಫಿಲ್ ಒಣಗಿಲ್ಲ, ಬಟ್ ಸ್ಪೋರೋಫಿಲ್ ಏನಾಗ್ತಾವ, ಎಲ್ಲ ಒಂದ್ರ ಮ್ಯಾಗ ಒಂದ್ ಎಲಿ ಹಿಂಗ ಅಂಟ್ಕೊಂಡು ಏನಾಗ್ತಾವ, ಒಂದು ಕೋನ್ ಶೇಪ್ಡ್ ಸ್ಟ್ರಕ್ಚರ್ ತಯಾರಾಕೈತಿ. ಓಕೆನಾ? ಸೊ ಇದು ಆಕ್ಚುಲಿ ಸ್ಪೋರೋಫಿಲ್ ಅಂತ ತಿಳ್ಕೊರಿ. ಎಲಿನೇ ಇತ್ತು, ಇದು ಒಂದು ಸ್ಪೋರೋಫಿಲ್ಲೇ ಇತ್ತು, ಇಲ್ಲಿ ಮ್ಯಾಲೊಂದು ಸ್ಪೋರೋಫಿಲ್ ಇತ್ತು, ಎಲಿ ಇತ್ತು, ಎಲಿ ಒಳಗೆ ಸ್ಪೋರ್ಸ್ ಇದ್ದು, ಎಲ್ಲ ಹಿಂಗ ಇತ್ತು. ಬಟ್ ಕೆಲವೊಂದು ಎಕ್ಸಾಂಪಲ್ದಾಗ ಏನಾಗ್ತಾವು, ಇವೆಲ್ಲ ಎಲಿಗಳು ಒಂದ್ರ ಮೇಲೆ ಒಂದು ಎಲಿ ಆಗಿ ಒಂದು ಕೋನ್ ಶೇಪ್ಡ್ ಸ್ಟ್ರಕ್ಚರ್ ತಯಾರು ಮಾಡ್ತಾವ. ಓಕೆ, ಅದಕ್ಕೆ ಕೋನ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡ್ಬೋದು ನೀವು. ಹಾ, ಇದೇನದಲ್ಲ, ಈ ರೀತಿ ಸ್ಟ್ರಕ್ಚರ್ಸ್ಗಳು ತಯಾರಾಗ್ತಾವ.
ಸರ್ ಅದಕ್ಕೆ ಸ್ಟ್ರೋಬಿಲಸ್ ಅಂತಾರಲ್ಲ ಅನ್ನಕತ್ತಾರಲ್ಲ, ಸ್ಟ್ರೋಬಿಲಸರ ಅನ್ಬೋದು ಇಲ್ಲ ಕೋನ್ ಅಂತಾರೆ ಅನ್ಬೋದು. ಇದ್ರ ಒಳಗ ಏನಿರ್ತಾವ ಸ್ಪೋರ್ಸ್ ಇರ್ತಾವ. ಓಕೆನಾ, ನೆನ್ಪಿಟ್ಕೋರಿ. ಇಷ್ಟ ಸಿಂಪಲ್, ಮತ್ತೆ ಏನಿಲ್ಲ. ಕ್ಲಿಯರಾ? ಬರೀ 2 ಎಕ್ಸಾಂಪಲ್ದಾಗ ನಾವು ಈ ಕೋನ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ನೋಡ್ತೀವಿ. ಒಂದು ಸೆಲಾಜಿನೆಲ್ಲ, ಇನ್ನೊಂದು ಇಕ್ವಿಸಿಟಮ್. ಉಳಿದಿದ್ದೆಲ್ಲ ಪ್ಲಾಂಟ್ಸ್ದಾಗೂ ನೀವು ಈ ರೀತಿ ಸ್ಟ್ರಕ್ಚರ್ಸ್ ಅನ್ನ ನೋಡ್ತೀರಿ. ಓಕೆ, ಲೀಫ್ ಒಳಗ ಸ್ಪೋರ್ ಇರ್ತಾವ. ಬಟ್ 2 ಎಕ್ಸಾಂಪಲ್ದಾಗ ಈ ರೀತಿ ಕಂಪ್ಲೀಟ್ ಪ್ಲಾಂಟ್ದಾಗ ಕೋನ್ ಶೇಪ್ಡ್ ಸ್ಟ್ರಕ್ಚರ್ಸ್ ಇರ್ತಾವ. ಆ ಕೋನ್ ಒಳಗೆ ಏನಿರ್ತಾವ ಸ್ಪೋರ್ ತಯಾರಾಗ್ತಾವ. ಓಕೆ, ಪ್ರೊಸೆಸ್ ಸೇಮ್ ಇರ್ತೈತಿ, ಕರೆ ಸ್ಟ್ರಕ್ಚರ್ ಬೇರೆ ಬೇರೆ ಸ್ಟ್ರಕ್ಚರ್ದಾಗ ಸ್ಪೋರ್ಸ್ ತಯಾರಾಗ್ತಾವ. ಕ್ಲಿಯರಾ? ದ ಸ್ಪೊರಾಂಜಿಯಾ ಪ್ರೊಡ್ಯೂಸಸ್ ಸ್ಪೋರ್ಸ್. ಸೊ ಸ್ಪೊರಾಂಜಿಯಾ ಏನಿರ್ತೈತಿ ಸ್ಪೋರ್ ಅನ್ನ ತಯಾರು ಮಾಡ್ತೈತಿ ಬೈ ಅಂಡರ್ಗೋಯಿಂಗ್ ಮಿಯೋಸಿಸ್. ಓಕೆ, ಮಿಯೋಸಿಸ್ ಎದ್ರ ಒಳಗ? ಸ್ಪೋರ್ ಮದರ್ ಸೆಲ್ ಒಳಗ. ಸೊ ಇಲ್ಲಿ NCERT ದಾಗ ಲೈನ್ ಕೊಟ್ಟಾರ, ಬಟ್ ಆಕ್ಚುಲಿ ನೀವು ತಿಳ್ಕೊಬೇಕಾಗಿದ್ದೇನು, ಸ್ಪೊರಾಂಜಿಯಾ ಅಂದ್ರೆ ಏನು, ಸ್ಪೋರ್ ಅಂದ್ರೆ ಏನು, ಮಿಯೋಸಿಸ್ ಆದಾಗ ಏನ್ ಆಕೈತಿ, ಮಿಯೋಸಿಸ್ ಎಲ್ಲಿ ಆಕೈತಿ. ಓಕೆ, ಸೊ ಅದನ್ನ ಇಲ್ಲಿ ಸಿಂಪಲ್ ಆಗಿ ನೀವು ಏನ್ ನೋಡ್ಬೋದು, ಸ್ಪೋರ್ ತಯಾರಾಗ್ಯಾವ ಬೈ ಅಂಡರ್ಗೋಯಿಂಗ್ ಮಿಯೋಸಿಸ್. ಮಿಯೋಸಿಸ್ ಎದ್ರೊಳಗಾಯ್ತು? ಸ್ಪೋರ್ ಮದರ್ ಸೆಲ್ ಒಳಗಾಯ್ತು. ಸ್ಪೋರ್ ಮದರ್ ಸೆಲ್ ಎದುರಾಗೈತಿ? ಕಂಪ್ಲೀಟ್ ಸ್ಪೊರಾಂಜಿಯಂ, ಒಂದು ಸ್ಪೊರಾಂಜಿಯಂ ಒಳಗೈತಿ. ಆ ಸ್ಪೊರಾಂಜಿಯಂ ಎಲ್ಲಿ ನೋಡ್ತೀವಿ ನಾವು? ಎಲಿ ಮ್ಯಾಗ ನೋಡ್ತೀವಿ. ದಟ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಕ್ಲಿಯರಾ? ನೆಕ್ಸ್ಟ್, ದ ಸ್ಪೋರ್ಸ್ ಜರ್ಮಿನೇಟ್. ಸ್ಪೋರ್ಸ್ ಏನಾಗ್ತಾವ? ಜರ್ಮಿನೇಟ್ ಹಾಕೊಂತ ಹೋಗ್ತಾವ. ಜರ್ಮಿನೇಟ್ ಆಗಿ ಇಟ್ ವಿಲ್ ಗಿವ್ ರೈಸ್ ಟು ಇನ್ಕಾನ್ಸ್ಪಿಷಿಯಸ್. ಮೊದಲು ಗೊತ್ತಾಗಂಗಿಲ್ಲ. ಇಲ್ಲಿ ನೋಡ್ರಿ, ನೀವು ಮೊದಲ ಯು ಕೆನಾಟ್ ಐಡೆಂಟಿಫೈ ಮುಂದೆ ಏನ್ ಆಗ್ತೈತಪ್ಪ ಇದು ಅನ್ನೋದು ಗೊತ್ತಾಗಂಗಿಲ್ಲ. ಓಕೆ, ಎಲ್ಲ ಕಡೆಯಿಂದ ಸ್ಟ್ರಕ್ಚರ್ಸ್ ಅಂತೂ ಗ್ರೋ ಆಗ್ತಿರ್ತಾವ, ಬಟ್ ಎಕ್ಸಾಕ್ಟ್ಲಿ ನಿಮ್ಗೆ ಒಂದು ಐಡಿಯಾ ಸಿಗಂಗಿಲ್ಲ. ಇನ್ಕಾನ್ಸ್ಪಿಷಿಯಸ್ ಅಂತಂದ್ರ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಕ್ ಬರಂಗಿಲ್ಲ. ಓಕೆ, ಸ್ಮಾಲ್ ಇರ್ತೈತಿ. ದ ಸ್ಟ್ರಕ್ಚರ್ ವಿಲ್ ಬಿ ವೆರಿ ಸ್ಮಾಲ್. ಮಲ್ಟಿಸೆಲ್ಯುಲರ್, ಆಬ್ವಿಯಸ್ಲಿ ಬಹಳಷ್ಟು ಕಡೆ ಗ್ರೋ ಆಗ್ತಿದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಮೋರ್ ದನ್ 1 ಸೆಲ್. ಸೊ ಮಲ್ಟಿಸೆಲ್ಯುಲರ್ ಇರ್ತೈತಿ ಅಂಡ್ ಫ್ರೀ ಲಿವಿಂಗ್ ಇರ್ತೈತಿ. ಯಾವುದೇ ರೀತಿ ಡಿಪೆಂಡೆನ್ಸಿ ಇರಲ್ಲ. ಓಕೆ, ನೀವು ನೋಡಿದ್ರ ಇಟ್ಸ್ ಪ್ರೋಥಾಲಿಸ್ ಕಂಪ್ಲೀಟ್ ಆಗಿ ಒಂದ ಸ್ಪೋರ್ದಿಂದ ಬೆಳಕ್ ಚಾಲು ಆಕೈತಿ. ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಸ್ಪೋರೋಫೈಟ್. ಓಕೆ, ಗ್ಯಾಮೆಟೋಫೈಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಸ್ಪೋರೋಫೈಟ್. ಓಕೆ, ಯಾಕಂತಂದ್ರೆ ಇದು ಫೋಟೋಸಿಂಥೆಟಿಕ್ ಇರುತ್ತೆ. ಫೋಟೋಸಿಂಥೆಟಿಕ್ ತನ್ನ ಫುಡ್ ಅನ್ನ ತಯಾರು ಮಾಡ್ಕೊಂತಿರ್ತೈತಿ. ಯಾವ ಸ್ಟ್ರಕ್ಚರ್ ಅಂತೀವಿ ಅದಕ್ಕೆ ಪ್ರೋಥಾಲಸ್ ಅಂತೀವಿ, ಸಿಂಪಲ್. ಓಕೆ, ಗ್ಯಾಮೆಟೋಫೈಟ್ಸ್ ಬೆಳಿಲಿಕ್ಕೆ ಏನೇನ್ ಕಂಡೀಷನ್ ಬೇಕು? ಕೂಲ್ ಇರಬೇಕು ಜಾಗ, ಡ್ಯಾಂಪ್ ಇರಬೇಕು, ಶೇಡಿ ಇರಬೇಕು. ಸೇಮ್. ಓಕೆ, ಮೇನ್ ಸ್ಪೋರೋಫೈಟ್ ಹೆಂಗ್ ಗ್ರೋ ಆಗಿರುತ್ತಲ್ಲ ಯಾವ ಏರಿಯಾದಾಗ, ಸೇಮ್ ಇವು ಗ್ಯಾಮೆಟೋಫೈಟ್ಗೂ ಅಂತ ಕಂಡೀಷನ್ನೇ ಬೇಕು. ಕೂಲ್ ಇರಬೇಕು, ತಂಪ್ ಇರಬೇಕು, ಓಕೆ, ಡ್ಯಾಂಪ್ನೆಸ್ ಇರಬೇಕು, ಅಂಡ್ ಮೇನ್ಲಿ ಶೇಡಿ ಪ್ಲೇಸ್ ಇರಬೇಕು, ನೆರಳು ಇರಬೇಕು. ಅಂತ ಜಾಗದಾಗ ಗ್ರೋ ಆಗ್ತಾವೆ ಈಸಿಲಿ. ಬಿಕಾಸ್ ಆಫ್ ದಿಸ್ ಸ್ಪೆಸಿಫಿಕ್ ರಿಸ್ಟ್ರಿಕ್ಟೆಡ್ ರಿಕ್ವೈರ್ಮೆಂಟ್, ಇವು ಕೂಲು, ತಂಪು, ನೆರಳು ಇವೆಲ್ಲ ರಿಕ್ವೈರ್ಮೆಂಟ್ ಬೇಕನ್ನೋ ಕಾರಣಕ್ಕೆ ಏನಾಕೈತಿ, ಅಂಡ್ ಆಲ್ಸೋ ದೇ ನೀಡ್ ವಾಟರ್ ಫಾರ್ ಫರ್ಟಿಲೈಸೇಷನ್. ನೀರಿಲ್ಲ ಅಂದ್ರೆ ಫರ್ಟಿಲೈಸೇಷನ್ ಆಗಲ್ಲ, ನಾವು ಹೇಳಿದೀವಿ ಹೌದಾ. ಇಲ್ಲಿ ಮೇಲ್ ಫಿಮೇಲ್ ಎರಡು ಆರ್ಗನ್ಸ್ ಏನದಾವಲ್ಲ, ದಿ ವಿಲ್ ಪ್ರೊಡ್ಯೂಸ್ ದೇರ್ ರೆಸ್ಪೆಕ್ಟಿವ್ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಅಂತೂ ಪ್ರೊಡ್ಯೂಸ್ ಮಾಡ್ತಾವ. ಅಂಡ್ ಆರ್ಕಿಗೋನಿಯಂ ಒಳಗೆ ಎಗ್ ತಯಾರಾಗತ್ತ, ಆಂಥ್ರಿಡಿಯಂ ಒಳಗೆ ಆಂಥ್ರೋಜೋಯಿಡ್ಸ್ ತಯಾರಾಗತ್ತ. ಎರಡು ಗ್ಯಾಮೆಟ್ಸ್ ತಯಾರಂತೂ ಆಗ್ತಾವ, ಬಟ್ ಫ್ಯೂಸ್ ಆಗ್ಬೇಕಂದ್ರೆ ಏನಿರ್ಬೇಕು? ನೀರ್ ಇರ್ಬೇಕು. ಸೊ ನೀರಿಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲ, ಅಂದ್ರೆ ಫರ್ಟಿಲೈಸೇಷನ್ ಆಗಲ್ಲ. ಸೊ ಈ ಎರಡು ಕಾರಣಕ್ಕೆ ಈ ಕೂಲು, ಡ್ಯಾಂಪು, ಶೇಡಿ ಮತ್ತು ನೀರ್ ಇರ್ಬೇಕು. ಇವೆಲ್ಲ ಬೇಕನ್ನೋ ಕಾರಣಕ್ಕೆ ಈ ಟೆರಡೋಫೈಟ್ ಗ್ರೋತ್ ಏನಿರುತ್ತಲ್ಲ ಬಹಳ ಲಿಮಿಟೆಡ್ ಇರುತ್ತೆ. ಓಕೆ, ಅಂದ್ರೆ ಒಂದು ಸ್ಪೆಸಿಫಿಕ್ ಜಾಗತನ ಅಷ್ಟ ಇರ್ತೈತಿ, ಅದ್ರ ಮುಂದೆ ಗ್ರೋ ಆಗಕ್ಕಾಗಲ್ಲ. ಓಕೆ, ಗ್ರೋ ಆಗ್ಬೇಕಂದ್ರೆ ಇವು ರಿಕ್ವೈರ್ಮೆಂಟ್ಸ್ ಇರ್ಬೇಕು. ಅಂಡ್ ರಿಸ್ಟ್ರಿಕ್ಟೆಡ್ ಟು ಅ ನ್ಯಾರೋ ಜಿಯೋಗ್ರಾಫಿಕಲ್ ರೀಜನ್ಸ್. ಓಕೆ, ಯಾವ ಜಾಗದಾಗ ಅದಾವ ಆ ಜಾಗದಾಗ ಗ್ರೋ ಆಗ್ತಾವ ಕಂಡೀಷನ್ಸ್. ಓಕೆ, ಕಂಡೀಷನ್ಸ್ ಇದ್ದ ಜಾಗದಾಗ ಗ್ರೋ ಆಗ್ತಾವ, ಇಲ್ಲ ಅಲ್ಲಿ ಗ್ರೋ ಆಗಂಗಿಲ್ಲ. ಓಕೆ, ದ ಗ್ಯಾಮೆಟೋಫೈಟ್ ಬಿಯರ್ಸ್. ಗ್ಯಾಮೆಟೋಫೈಟ್ ಒಳಗೆ ಏನಿರ್ಬೋದು? ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಇರ್ಬೋದು. ಮೇಲ್ ಸೆಕ್ಸ್ ಆರ್ಗನಿಗೆ ಆಂಥ್ರಿಡಿಯಾ ಅಂತೀವಿ, ಫೀಮೇಲ್ ಸೆಕ್ಸ್ ಆರ್ಗನಿಗೆ ಆರ್ಕಿಗೋನಿಯಾ ಅಂತೀವಿ. ಆಲ್ರೆಡಿ ಮಾತಾಡಿದ್ವಿ ಹೌದಲ್ಲ. ಅಂಡ್ ವಾಟರ್ ಇಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಫರ್ ಆಫ್ ಆಂಥ್ರೋಜೋಯಿಡ್ಸ್, ದ ಮೇಲ್ ಗ್ಯಾಮೆಟ್ ರಿಲೀಸ್ಡ್ ಫ್ರಮ್ ಆಂಥ್ರಿಡಿಯಾ ಟು ದ ಮೌತ್ ಆಫ್ ಆರ್ಕಿಗೋನಿಯಂ. ನಾವು ಅದೇ ಡಿಸ್ಕಷನ್ ಮಾಡಿದ್ವಿ ಹೌದಲ್ಲ. ಆಂಥ್ರಿಡಿಯಂ ನಿಂದ ಆಂಥ್ರೋಜೋಯಿಡ್ಸ್ ರಿಲೀಸ್ ಆಗಬೇಕು. ದೀಸ್ ಆಂಥ್ರೋಜೋಯಿಡ್ಸ್ ರೀಚ್ ದ ಮೌತ್ ಆಫ್ ಆರ್ಕಿಗೋನಿಯಂ. ನೆಕ್ಸ್ಟ್, fusion of male with the egg present in the archegonium result in the formation of zygote. ಸೊ ಏನ್ ತಯಾರಾಗತ್ತಲ್ಲಿ? ಝೈಗೋಟ್ ತಯಾರಾಗತ್ತೆ. ಆ ಝೈಗೋಟ್ ಏನಿರುತ್ತಲ್ಲ, ಓಕೆ, ಮಲ್ಟಿಸೆಲ್ಲರ್ ಸ್ಟ್ರಕ್ಚರ್ ಆಗ್ಬೇಕು, ಡಿಫ್ರೆನ್ಶಿಯೇಟ್ ಆಗಿ ಸ್ಪೋರೋಫೈಟ್ ಆಗ್ಬೇಕು. ಓಕೆ, ಅಂಡ್ ಝೈಗೋಟ್ ಶುಡ್ ನಾಟ್ ಅಂಡರ್ಗೋ ಮಿಯೋಸಿಸ್ ಹಿಯರ್. ಯಾಕಂದ್ರೆ ಮೇನ್ ಪ್ಲಾಂಟ್ ಬಾಡಿ ಏನಿರುತ್ತೆ? ಡಿಪ್ಲಾಯ್ಡ್ ಇರುತ್ತೆ. ಝೈಗೋಟು ಏನಿರುತ್ತೆ? ಡಿಪ್ಲಾಯ್ಡ್ ಇರುತ್ತೆ. ಸೊ ಒಂದ್ಸತ್ತೆ ಇಲ್ಲಿ ಫರ್ಟಿಲೈಸೇಷನ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಏನ್ ತಯಾರಾಗ್ತೈತಿ? ನೆಕ್ಸ್ಟ್ ಫರ್ಟಿಲೈಸೇಷನ್ ಆಗಿ zygote ತಯಾರಾಕೈತಿ. ಓಕೆ, zygote is diploid. ಓಕೆ,
ಸೊ ಝೈಗೋಟ್ ಆಕ್ಚುಲಿ ಇಟ್ಸ್ ಅ ಸಿಂಗಲ್ ಸೆಲ್, ಬಟ್ ಅದು ಮುಂದೆ ಏನಾಗಬೇಕು, ಸೆಲ್ ಡಿವಿಷನ್ ಆಗಿ ಮಲ್ಟಿಸೆಲ್ಲರ್ ಸ್ಟ್ರಕ್ಚರ್ ಆಗ್ಬೇಕು. ಝೈಗೋಟ್ ಮುಂದೆ ಹೋಗಿ ಏನಾಗ್ಬೇಕು, ಸ್ಪೋರೋಫೈಟ್ ಆಗ್ಬೇಕು. ಸೊ ಅಂದ್ರೆ ಸೆಲ್ ಡಿವಿಷನ್ ಆಗ್ಬೇಕು. ಯಾವ ರೀತಿ ಸೆಲ್ ಡಿವಿಷನ್ ಆಗ್ಬೇಕು, ಮೈಟಾಸಿಸ್. ಯಾಕ, ಬಿಕಾಸ್ ಕ್ರೋಮೋಸೋಮ್ ನಂಬರ್ ಸೇಮ್ ಉಳಿಬೇಕು. ಒಂದ್ಸತ ಝೈಗೋಟ್ ಇಲ್ಲಿ ಡಿಪ್ಲಾಯ್ಡ್ ಆಯ್ತಂದ್ರ ಅದ್ ಮುಂದ ಡಿಪ್ಲಾಯ್ಡ್ ಆಗೇ ಉಳಿಬೇಕು, ಯಾಕಂದ್ರೆ ಮೇನ್ ಪೇರೆಂಟ್ ಬಾಡಿ ಏನದ ಡಿಪ್ಲಾಯ್ಡ್ ಕಂಡೀಷನ್ದಾಗ ಅದ. ಓಕೆನಾ. ಸೊ ಅದಕ್ಕೆ ಇಟ್ ವಿಲ್ ಅಂಡರ್ಗೋ mitosis and produce numerous cells which are diploid in nature, and a sporophyte ಏನದಲ್ಲ gametophyte ಗೆ ಅಟ್ಯಾಚ್ ಆಗ ಬೆಳಿತೈತಿ. ನೆಕ್ಸ್ಟ್, ಓಕೆ. ಸೊ sporophyte because it is the dominant phase in the pteridophytes. ಬಹಳಷ್ಟು ಟೆರಿಡೋಫೈಟ್ಸ್ ಒಳಗ ಈ ಸ್ಪೋರ್ಸ್ ಏನ್ ತಯಾರಾಗ್ತಾವಲ್ಲ ಅವು ಹೆಚ್ಚ ಕಮ್ಮಿ ಸೇಮ್ ಇರ್ತಾವ. ಓಕೆ, ಕಾಣಿಸೋದು ಸೇಮ್ ಇರ್ಬೋದು. ಅದಕ್ಕೆ ನಾವು ಹೋಮೋಸ್ಪೋರಸ್ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ ಸ್ಪೋರು ಫಿಮೇಲ್ ಸ್ಪೋರು. ಇಲ್ಲಿ ನಾವು ಒಂದೇ ರೀತಿ ಸ್ಪೋರ್ಸ್ ತಗೊಂಡಿದ್ವಿ. ಓಕೆ, ಅದು ಮುಂದೆ ಮೇಲರೇ ಆಗ್ಬೋದು ಫಿಮೇಲರೇ ಆಗ್ಬೋದು. ಇನ್ ಕೇಸ್ ಇವು ಸ್ಪೋರ್ಸ್ ಏನದಾವಲ್ಲ ಸೇಮ್ ಸ್ಟ್ರಕ್ಚರ್ ಎಲ್ಲ ಸಿಮಿಲಾರಿಟಿ ಸೇಮ್ ಇತ್ತಪ್ಪ ಅಂತಂದ್ರ ಅಂತ ಸ್ಪೋರ್ಸಿಗೆ ನಾವು ಹೋಮೋಸ್ಪೋರ್ಸ್ ಅಂತೀವಿ. ಅಂದ್ರ ನೋಡ್ಲಿಕ್ಕೆ ಸೇಮ್ ಅದಾವ, ಬಟ್ ಮುಂದೆ ಅವ ಸ್ಪೋರ್ಸ್ ಮೇಲ್ ಥ್ಯಾಲಸರೇ ಆಗ್ಬೋದು ಇಲ್ಲ ಫಿಮೇಲ್ ಥ್ಯಾಲಸರೇ ಆಗ್ಬೋದು. ಸ್ಪೋರ್ಸ್ ಕರೆ ನೋಡ್ಲಿಕ್ಕೆ ಏನದಾವ್ ಸೇಮ್ ಅದಾವ. ಸೊ ಅಂತ ಸ್ಪೋರ್ಸಿಗೆ ನಾವು ಏನಂತ ಕರಿತೀವಿ, ಹೋಮೋಸ್ಪೋರ್ಸ್ ಅಂತ ಹೇಳ್ತೀವಿ. ಓಕೆ, ಬಟ್ ನೋಡ್ಲಿಕ್ಕೆ ಡಿಫ್ರೆಂಟ್ ಇದ್ದು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಈ ಸ್ಪೋರ್ದಿಂದ ಮೇಲ್ ಥ್ಯಾಲಸ್ ಆಕೈತಿ, ಆ ಸ್ಪೋರ್ದಿಂದ ಫಿಮೇಲ್ ಥ್ಯಾಲಸ್ ಆಕೈತಿ ಅಂತ ನೋಡಿ ಐಡೆಂಟಿಫೈ ಮಾಡೋದಿತ್ತಂತಂದ್ರ ಈಸಿಲಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರ್ತಿದ್ರ ಅಂತ ಸ್ಪೋರ್ಸ್ಗಳಿಗೆ ಹೆಟ್ರೋಸ್ಪೋರಸ್ ಅಂತ ಹೇಳ್ತೀವಿ. ಕ್ಲಿಯರಾ. ಅಂಡ್ ಟೆರಿಡೋಫೈಟ್ಸ್ ಒಳಗ ಹೆಚ್ಚಾನೆಚ್ಚ ಎಲ್ಲಾನು ಹೋಮೋಸ್ಪೋರ್ಸ್ ಅದಾವ. ಕರೆ 2 ಎಕ್ಸಾಂಪಲ್ ಏನದಾವ್ ಡಿಫ್ರೆಂಟ್ ಅದಾವ್. ಒಂದು ಸ್ಪೋರ್ಸ್ ಲಾರ್ಜ್ ಇರ್ತೈತಿ, ಒಂದು ಸ್ಪೋರ್ಸ್ ಸ್ಮಾಲ್ ಇರ್ತಾವ. ಅಂತಹ ಒಂದು ಈಸಿಲಿ ಐಡೆಂಟಿಫೈ ಮಾಡುವಂತಹ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸಿಗೆ ಹೆಟ್ರೋಸ್ಪೋರಸ್ ಅಂತ ಕರಿತೀವಿ. ಯೂಶಲಿ ಹೆಟ್ರೋಸ್ಪೋರಸ್ ಕಂಡೀಷನ್ನು ಸೆಲಾಜಿನೆಲ್ಲಾ ಮತ್ತು ಸಾಲ್ವಿನಿಯಾ ಇವು 2 ಎಕ್ಸಾಂಪಲ್ ಒಳಗೆ ನೋಡ್ತೀವಿ. ಇನ್ನು ಸ್ವಲ್ಪ ಲಕ್ಷ ಇಡ್ರಿ, ಸಾಲ್ವಿನಿಯಾ ಮತ್ತು ಸಾಲ್ವಿಯಾ ಎರಡು ಬೇರೆ ಬೇರೆ. ಓಕೆ, ಸಾಲ್ವಿಯಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಂಜಿಯೋಸ್ಪರ್ಮ್ಸ್, ವೆರಸ್ ಸಾಲ್ವಿನಿಯಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ಟೆರಿಡೋಫೈಟ್ಸ್. ಎರಡನ್ನು ಕನ್ಫ್ಯೂಸ್ ಮಾಡಬೇಡ್ರಿ, ಮಿಕ್ಸ್ ಮಾಡಬೇಡ್ರಿ. Selaginella and Salvinia, they both are example for heterospores. Okay na. The megaspores and microspores munde germinate agi, they give rise to female and male gametophytes respectively. Okay, so you spores ಏನು ಇರ್ತಾವಲ್ಲ ಇವ ಮೇಲ್ ಇರಲಿ ಫಿಮೇಲ್ ಇರಲಿ, they will slowly germinate ಆಗಿ ಪ್ರೋಥ್ಯಾಲಸ್ ಫಾರ್ಮ್ ಆಗ್ತಾವ, ಥ್ಯಾಲಸ್ ಆಗಿ ದೆನ್ ಮೇಲ್ ಗ್ಯಾಮೆಟೋಫೈಟ್ ಅಂಡ್ ಫಿಮೇಲ್ ಗ್ಯಾಮೆಟೋಫೈಟ್ ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ. ದೆನ್ the female gametophyte in these plants are retained on the parent sporophyte. ನಾನು ಹೇಳಿದ್ದೆ ನೆನಪಿದ್ರೆ ಏನಂತ ಹೇಳಿದ್ದೆ, ಒಂದ್ಸತ ಝೈಗೋಟ್ ಫಾರ್ಮ್ ಆದ ತಕ್ಷಣ ಈ ಸ್ಪೋರೋಫೈಟ್ ಏನ್ ಬೆಳಿತಿರ್ತೈತ್ಲ, ರೂಟು ಸ್ಟೆಮ್ಮು ಲೀವ್ಸ್, ಅದು ಯಾವತ್ತು ಈ ಒಂದು ಗ್ಯಾಮೆಟೋಫೈಟಿಗೆ ಅಂಟ್ಕೊಂಡೇ ಬೆಳಿತೈತಿ. ಅಂದ್ರೆ ಗ್ಯಾಮೆಟೋಫೈಟಿಗೆ ಅಟ್ಯಾಚ್ ಇದ್ದ ಸ್ಪೋರೋಫೈಟ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗೈತಿ. ಅದ ಅವರು ಹೇಳೇ ಆಗ್ತಾರೆ, ಸಿಂಪಲ್ ಭಾಷೆದಾಗ ಅದೇ ಹೇಳೇ ಆಗ್ತಾರೆ. ದ ಫೀಮೇಲ್ ಗ್ಯಾಮೆಟೋಫೈಟ್ ಇನ್ ದೀಸ್ ಪ್ಲಾಂಟ್ಸ್ ಆರ್ ರಿಟೈನ್ಡ್ ಅಂದ್ರೆ ಉಳಿಸ್ಕೊಂತಾವ್. ಎದ್ರ ಒಳಗ ಇದಕ್ಕ ಸ್ಪೋರೋಫೈಟಿಗೆ ಅಟ್ಯಾಚ್ ಆಗಿ. ಓಕೆ, ಫಾರ್ ವೇರಿಯಬಲ್ ಪೀರಿಯಡ್, ಒಂದು ಹಂತದ ತನ, ಒಂದು ಬೆಳೆಯೋ ಹಂತದ ತನ ಈ ಗ್ಯಾಮೆಟೋಫೈಟ್ ಏನಿರುತ್ತಲ್ಲ ಸ್ಪೋರೋಫೈಟಿಗೆ ಅಟ್ಯಾಚ್ ಆಗ ಬೆಳಿತಿರ್ತೈತಿ. ಓಕೆ, ನೆಕ್ಸ್ಟ್ ದ ಡೆವಲಪ್ಮೆಂಟ್ ಆಫ್ ಝೈಗೋಟ್ ಏನಿರುತ್ತಾ ಇಂಟು ಮುಂದೆ ಎಂಬ್ರಿಯೋ ಆಗುತ್ತನ, ಇಟ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಈ ಝೈಗೋಟಿನ್ ಡೆವಲಪ್ ಆಗುತ್ತಲ್ಲ ಮುಂದೆ, ಝೈಗೋಟ್ ಇದ್ದುದು ಕಂಪ್ಲೀಟ್ ರೂಟ್ ಸ್ಟೆಮಲ್ ಲೀವ್ಸ್ ಅದೆಲ್ಲ ಟ್ರಾನ್ಸಿಷನ್ ಸ್ಟೇಟ್ ಏನದಲ್ಲ ಎಂಬ್ರಿಯೋದಿಂದ ಫಾರ್ಮೇಶನ್ ಆಗುತ್ತನ, ಅದೆಲ್ಲಾನು ಈ ಗ್ಯಾಮೆಟೋಫೈಟಿ ಅಂಟ್ಕೊಂಡು ಅದ್ರ ಒಳಗ ಗ್ಯಾಮೆಟೋಫೈಟ್ ಒಳಗ ಇವೆಲ್ಲ ಪ್ರೊಸೆಸಸ್ ಆಗ್ತಿರ್ತಾವು. ಅಂಡ್ ಇದೆಲ್ಲಾನು ಅವ್ರು ಎದಕ್ ಲಿಂಕ್ ಮಾಡತ್ತಿದ್ರ ಗೊತ್ತಾ, ದಿಸ್ ಇವೆಂಟ್ ಈಸ್ ಅ ಪ್ರೀಕರ್ಸರ್ ಅಂದ್ರ ಈ ಗ್ಯಾಮೆಟೋಫೈಟ್ ಏನ್ ರಿಟೈನ್ ಮಾಡ್ಕೊಳಕತ್ತೈತ್ಲ ಇದೆಲ್ಲ ಸೇಮ್ ಕಂಡೀಷನ್ ನಾವು ಆಂಜಿಯೋಸ್ಪರ್ಮ್ಸ್ ಆಗು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ಬೇಕಂದ್ರ ಫ್ಲವರ್ ಐತಿ, ಫರ್ಟಿಲೈಸೇಷನ್ ಆಯ್ತು, ಫರ್ಟಿಲೈಸೇಷನ್ ಆಗಿಂದ ಈಗ ಫಸ್ಟ್ ಫ್ಲವರ್ ಏನಿರುತ್ತ, ಫ್ಲವರ್ ಹೋಗಿ ಏನಾಗತ್ತ ಫ್ರೂಟ್ ಆಗತ್ತ. ಓಕೆ, ಹೂವು ಹೋಗಿ ಏನಾಗತ್ತ ಹಣ್ಣಾಗತ್ತ. ಹಣ್ಣು ಒಳಗೆ ಏನಿರುತ್ತ ಸೀಡ್ಸ್ ಇರ್ತಾವ. ಅದೇ ಸೀಡ್ದಿಂದ ನೆಕ್ಸ್ಟ್ ಪ್ಲಾಂಟ್ ಲೈಫ್ ಮುಂದೆ ಬೆಳಿತಿರ್ತೈತಿ, ಹೌದಲ್ವಾ. ಸೊ ಆ ಸೀಡ್ ಏನಾಗಿರುತ್ತ ಆ ಪ್ಲಾಂಟ್ ಬಾಡಿ ಒಳಗ ರಿಟೈನ್ ಆಗಿರುತ್ತೆ. ಒಂದ್ಸತ ಫರ್ಟಿಲೈಸೇಷನ್ ಆಗಿಂದ ಫ್ಲವರ್ ಕೆಳಗ್ ಬಿದ್ದು ಬಿಡಂಗಿಲ್ಲ. ಫ್ಲವರ್ ಇಂದ ಮತ್ತು ಫ್ರೂಟ್ ಆಗಿ, ಫ್ರೂಟ್ ಇಂದ ಮತ್ತು ಸೀಡ್ ಅದ್ ನೆಲದ ಮೇಲೆ ಆಗಲ್ಲ, ಪ್ಲಾಂಟ್ ಬಾಡಿಗೆ ಅಟ್ಯಾಚ್ ಆಗಿ ಫ್ಲವರ್ ಇದ್ದದ್ದು ಮುಂದ್ ನೆಕ್ಸ್ಟ್ ಫ್ರೂಟ್ ಆಗತ್ತ, ಫ್ರೂಟ್ ಒಳಗ್ ಸೀಡ್ಸ್ ಇರುತ್ತೆ. ಇದೆಲ್ಲ ಪ್ರೊಸೆಸ್ ಏನಿರುತ್ತ ಮೇನ್ ಪ್ಲಾಂಟ್ ಬಾಡಿಗೆ ಅಟ್ಯಾಚ್ ಆಗ ಇವೆಲ್ಲ ಪ್ರೊಸೆಸ್ ಕಂಟಿನ್ಯೂ ಆಗ್ತಾವ. ಸೊ
ಅದೇನ ನಾವು ಈಗ ಇವಾಲ್ಡ್ ಫಾರ್ಮ್ದಾಗ ಅಂದ್ರೆ ಆಂಜಿಯೋಸ್ಪರ್ಮ್ಸ್ದಾಗ ಈ ರೀತಿ ನೋಡತ್ತೀವಿ. ಬಟ್ ಅದೆಲ್ಲ ಸ್ಟಾರ್ಟ್ ಆಗುವಂತಹ ಪ್ರೊಸೆಸ್ ಈ ರೀತಿ ಆಗ್ಬೇಕ. ಸೀಡು ಹಣ್ಣೊಳಗೆ ಇರ್ಬೇಕು, ಹಣ್ಣ ಹೂದಿಂದನ ನೆಕ್ಸ್ಟ್ ಫಾರ್ಮ್ ಆಗಿರ್ತೈತಿ. ಇದೆಲ್ಲ ಪ್ರೊಸೆಸ್ ಏನದಲ್ಲ, ಇದು ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಒಂದು ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಈ ಟೆರಿಡೋಫೈಟ್ಸ್ ಇಂದನ ಸ್ಟಾರ್ಟ್ ಆಗಿರ್ತೈತೆ. ಸೊ ಅದಕ್ಕೆ ದಿಸ್ ಇವೆಂಟ್ ಇಸ್ ಅ ಪ್ರೀಕರ್ಸರ್ ಟು ಸೀಡ್ ಹ್ಯಾಬಿಟ್. ಈಗ ನಾವು ಆಂಜಿಯೋಸ್ಪರ್ಮ್ಸ್ನಾಗ ಸೀಡ್ ಹ್ಯಾಬಿಟ್ ಏನ್ ನೋಡ್ತೀವಲ್ಲ, ಸೀಡ್ ಫ್ರೂಟ್ ಒಳಗೆ ಇರ್ತೈತಿ ಅಂತ, ಅದೆಲ್ಲಾನು ಈ ಒಂದು ಇವೆಂಟ್ಸ್ ದಿಂದ ಸ್ಲೋ ಆಗಿ ಇವಾಲ್ವ್ ಆಕೊಂತ ಹೋಗ್ಯಾವು ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ಎವಲ್ಯೂಷನ್ ಅಂತ ಹೇಳತ್ತಾರೆ. ಕ್ಲಿಯರ್? ಇಷ್ಟೇ ಇದ್ರೊಳಗಡೆ ಇಂಪಾರ್ಟೆಂಟ್. ಅದಾಗಿಂದ ಲಾಸ್ಟ್ ಈಗ 4 ಕ್ಲಾಸ್ ಅದಾವ. 4 ಕ್ಲಾಸ್ ಒಳಗೆ ಕೆಲವೊಂದು ಎಕ್ಸಾಂಪಲ್ಸ್ ಅದಾವ. ಅದನ್ನಷ್ಟು ನೆನ್ಪಿಟ್ಕೊಂಡ್ರೆ ಟೆರಿಡೋಫೈಟ್ ಇಸ್ ಕಂಪ್ಲೀಟೆಡ್. ಸ್ವಲ್ಪ ನೋಡೋಣ, ಓಕೆನಾ? ಸೊ ದ ಟೆರಿಡೋಫೈಟ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು 4 ಡಿಫರೆಂಟ್ ಕ್ಲಾಸಸ್. ಸೈಲಾಪ್ಸಿಡಾ, ಓಕೆ, ಪಿ ಸೈಲೆಂಟ್ ಇರುತ್ತೆ, ಸೊ ಅದಕ್ಕೆ ಸೈಲಾಪ್ಸಿಡಾ. ಎಕ್ಸಾಂಪಲ್ ಸೈಲೋಟಮ್, ಸಿಂಪಲ್. ಸೈಲಾಪ್ಸಿಡಾ ಕ್ಲಾಸ್ ಐತಿ, ಸೈಲೋಟಮ್ ಎಕ್ಸಾಂಪಲ್ ಐತಿ. ಕ್ಲಿಯರಾ? ಹಂಗ ಲೈಕಾಪ್ಸಿಡಾ, ಎಲ್ಲೆಲ್ಲಿ ಸಿಡಾ ಬರ್ತೈತಿ ಅದೆಲ್ಲ ಕ್ಲಾಸ್. ಓಕೆ, ಸೊ ಲೈಕಾಪ್ಸಿಡಾ ಎಕ್ಸಾಂಪಲ್ ಲೈಕೋಪೋಡಿಯಂ. ನೆನ್ಪಿಟ್ಕೋರಿ, ಇದಿಷ್ಟು ಈಸಿ ಅದಲ್ಲ, ಹೆಸರಿಗೆ ಹೆಸರು. ಲೈಕಾಪ್ಸಿಡಾ ಕ್ಲಾಸು, ಲೈಕೋಪೋಡಿಯಂ ಎಕ್ಸಾಂಪಲ್. ಒಂದು ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಮಾಡಬೇಕು, ಅದು ಸೆಲಾಜಿನೆಲ್ಲ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಸ್ಪಿನಾಫ್ಸಿಡಾ. ಏನು? ಸ್ಪಿನಾಫ್ಸಿಡಾ ಎಕ್ಸಾಂಪಲ್ ಇಕ್ವಿಸಿಟಮ್. ಲಾಸ್ಟ್ ಕ್ಲಾಸ್ ಬಂದ್ಬಿಟ್ಟು ಟೆರಾಪ್ಸಿಡಾ. ಯಾವ ಸಿಡಾ? ಟೆರಾಪ್ಸಿಡಾ ಎಕ್ಸಾಂಪಲ್ ಟೆರಾ ಅಲ್ಲ, ಇಲ್ಲೂ ಟೆರೆಸ್ ಬರುತ್ತಾ, ಹಂಗ ಡ್ರಯೋಪ್ಟೆರಸ್. ಇವು ಎರಡಂತೂ ಈಸಿಯಾಗಿ ನೆನಪಿರ್ಬೋದು. ಡ್ರಯೋಪ್ಟೆರಸ್, ಟೆರೆಸ್. ಸಿಡಾ ಬರಲಿಲ್ಲ ಅಂದ್ರೆ ಎಕ್ಸಾಂಪಲ್, ಸಿಡಾ ಬಂತು ಕ್ಲಾಸ್ ಹೆಸರು. ಓಕೆ, ಸೊ ಟೆರಾಪ್ಸಿಡಾ ಬಂದ್ಬಿಟ್ಟು ಕ್ಲಾಸು, ಡ್ರಯೋಪ್ಟೆರಸ್ ಮತ್ತೆ ಟೆರೆಸ್ ಇಟ್ ಇಸ್ ಅನ್ ಎಕ್ಸಾಂಪಲ್. ಅದ್ರ ಜೊತೆ ಇನ್ನೊಂದು ಎಕ್ಸಾಂಪಲ್ ದಟ್ ಇಸ್ ಎಡಿಯಾಂಟಮ್. ಸೊ ಕ್ವಿಕ್ ಆಗಿ ಇವು 4 ಕ್ಲಾಸಸ್ ಒಂದ್ಸತ ರಿವಿಷನ್ ಮಾಡಿ ಎಕ್ಸಾಂಪಲ್ಸ್ ಎಲ್ಲ ನೋಡೋಣ. ಒಂದನೇದ್ದು ದಟ್ ಇಸ್ ಸೈಲೋಟಮ್ ಎಕ್ಸಾಂಪಲ್ ಆಗುತ್ತೆ. ಅದರ ಕ್ಲಾಸ್ ಏನ್ ಹೇಳ್ತೀವಿ? ಸೈಲಾಪ್ಸಿಡಾ. ಎಲ್ಲೆಲ್ಲಿ ಸಿಡಾ ಬರ್ತೈತಿ ಅದೆಲ್ಲ ಕ್ಲಾಸ್. ಓಕೆ, ಸೈಲಾಪ್ಸಿಡಾ ಎಕ್ಸಾಂಪಲ್ ಸೈಲೋಟಮ್. ನೆಕ್ಸ್ಟ್ ಲೈಕಾಪ್ಸಿಡಾ ಕ್ಲಾಸ್ ಹೆಸರು, ಲೈಕೋಪೋಡಿಯಂ ಎಕ್ಸಾಂಪಲ್. ಅದರ ಜೊತೆ ಒಂದು ಎಕ್ಸ್ಟ್ರಾ ಹೇಳಿದ್ವಲ್ಲ, ದಟ್ ಇಸ್ ಸೆಲಾಜಿನೆಲ್ಲಾ. ಓಕೆ, ನೆಕ್ಸ್ಟ್ ಸ್ಪಿನಾಫ್ಸಿಡಾ, ಸಿಡಾ ಕ್ಲಾಸ್. ಓಕೆ, ಸ್ಪಿನಾಫ್ಸಿಡಾ ಎಕ್ಸಾಂಪಲ್ ಇಕ್ವಿಸಿಟಮ್. ಏನು? ಇಕ್ವಿಸಿಟಮ್. ಲಾಸ್ಟ್ಲಿ ಟೆರಾಪ್ಸಿಡಾ ಎಕ್ಸಾಂಪಲ್ ಡ್ರಯೋಪ್ಟೆರಿಸ್, ಟೆರೆಸ್ ಮತ್ತೆ ಎಡಿಯಾಂಟಮ್. ಓಕೆ, ಟೆರೆಸ್ ಅಲ್ಲ, ಟೆರೆಸ್. Okay, clear? So this completes the division Pteridophyta. So in our next class we will go for gymnosperms. So till then, if you have any doubts, you can ask in the comment section. Take care. Bye bye. Thank you.